ಸತ್ಯಕ್ಕೆ ಶಿಕ್ಷೆ ಪ್ರಾಮಾಣಿಕರಿಗೆ ಬೆಲೆ ಇಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರಿ. ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ, ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಇವತ್ತು ನಡೆದಿರುವಂತಹ ಬೆಳವಣಿಗೆ. ಯಾವ ರೀತಿಯಾಗಿ ತಪ್ಪು ನಡೀತಾ ಇದೆ, ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ, ಅದನ್ನ ತಡೆಗಟ್ಟಿ ಅಂತ ಹೇಳಿ ಒಬ್ಬ ಅಧಿಕಾರಿ ಹೇಳಿದ್ರೆ ಅಧಿಕಾರಿಯನ್ನೇ ಟ್ರಾನ್ಸ್ಫರ್ ಮಾಡುತ್ತೆ. ಅಂದ್ರೆ ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕೆ ಇಳಿದಿದೆ, ಯಾವ ಮಟ್ಟಕ್ಕೆ ಭ್ರಷ್ಟಾಚಾರಕ್ಕೆ ಪುಸಲಾಯಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದೆಲ್ಲದರ ಬಗ್ಗೆ ಕೂಡ ಇವತ್ತಿನ ಸುದ್ದಿಯಲ್ಲಿ ಮಾಹಿತಿಯನ್ನ ನಿಮಗೆ ಕೊಡ್ತೀನಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವ್ಯವಹಾರ ನಡೆದಿದ್ದ ಬಗ್ಗೆ ಪಬ್ಲಿಕ್ ಟಿವಿ ಬೆನ್ನತ್ತಿತ್ತು. ಆದ್ರೆ ಈಗ ಬರ್ತಾ ಇರುವಂತಹ ಮಾಹಿತಿಯನ್ನ ನೋಡ್ತಾ ಇದ್ರೆ ರಾಜ್ಯ ಸರ್ಕಾರ ಏನ್ ಮಾಡಿದೆ ನೋಡಿ. ಪರಪ್ಪನ ಅಗ್ರಹಾರ ಜೈಲು ಕರ್ಮಕಾಂಡ ಬಯಲು ಮಾಡಿದ್ದಕ್ಕೆ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಶಿಕ್ಷೆಯನ್ನ ಕೊಟ್ಟಿದೆಯನ್ನ ಗಮನಿಸಿ ಡಿಐಜಿ ರೂಪಾ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ರಸ್ತೆ ಸುರಕ್ಷತಾ ಹಾಗೂ ಟ್ರಾಫಿಕ್ಗೆ ರೂಪಾ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಡಿಜಿ ಸತ್ಯನಾರಾಯಣ ರಾವ್ ಕೂಡ ಎತ್ತಂಗಡಿಯನ್ನ ಮಾಡಲಾಗಿದೆ. ಸತ್ಯನಾರಾಯಣ ರಾವ್ ಅವರಿಗೆ ಇನ್ನು ಪೋಸ್ಟಿಂಗ್ ನಿಗದಿಯನ್ನ ಮಾಡಿಲ್ಲ. ಕಾರಾಗೃಹದ ಎಡಿಜಿಪಿಯಾಗಿ ಖಡಕ್ ಅಧಿಕಾರಿ ಮೇಘರಿಕ್ ಅವರನ್ನ ನೇಮಕ ಮಾಡಲಾಗಿದೆ. ಅಕ್ರಮದಲ್ಲಿ ಭಾಗಿಯಾಗಿದ್ದ ಜೈಲು ಅಧೀಕ್ಷಕ ಕೃಷ್ಣಕುಮಾರ್ ಮಾತ್ರ ಸೇಫ್. ಜೈಲಿನಲ್ಲಿ ಶಶಿಕಲಾಗೆ ವಿಶೇಷ ವ್ಯವಸ್ಥೆ ಮಾಡಿಕೊಡಲು 2 ಕೋಟಿ ಲಂಚ ಪಡೆದ ಆರೋಪವನ್ನ ಡಿಐಜಿ ರೂಪಾ ಮಾಡಿದ್ರು. ಆದ್ರೆ ಇದಕ್ಕೆ ಸರ್ಕಾರ ಕೊಟ್ಟಿರುವಂತಹ ಬಹುಮಾನ ರೂಪಾ ಅವರನ್ನ ಎತ್ತಂಗಡಿ ಮಾಡಿರೋದು. ಸತ್ಯನಾರಾಯಣ ರಾವ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ರೂಪಾ ಅವರು ಮಾಡಿದ್ರು. ಇಬ್ಬರೂ ಅಧಿಕಾರಿಗಳ ಜಗಳದಲ್ಲಿ ಕೈದಿಗಳು ಹೊಡೆದಾಡಿಕೊಂಡಿದ್ರು. ಹಾಗಿದ್ರೆ ಸರ್ಕಾರದಲ್ಲಿ ಸತ್ಯ, ಪ್ರಾಮಾಣಿಕತೆ, ನಿಷ್ಠೆಗೆ ಬೆಲೆ ಇಲ್ವಾ? ಸರ್ಕಾರದಲ್ಲಿ ಸತ್ಯ, ಪ್ರಾಮಾಣಿಕತೆ, ನಿಷ್ಠೆಗೆ ಬೆಲೆ ಇಲ್ವಾ ಅನ್ನೋ ಪ್ರಶ್ನೆ ಈಗ ಮುಂದೆ ಕಾಡ್ತಾ ಇದೆ. ಜೈಲು ಭ್ರಷ್ಟಾಚಾರದ ಬಗ್ಗೆ ರೂಪಾ ಅವರು ಧ್ವನಿ ಎತ್ತಿದ್ದೆ ತಪ್ಪಾಯ್ತಾ ಅನ್ನೋ ಪ್ರಶ್ನೆ ಮಗದೊಂದು ಬಾರಿ ಹೇಳ್ತಾ ಇದೆ. ಇನ್ನೊಂದು ಕಡೆ ಮಾಧ್ಯಮಗಳ ಮುಂದೆ ರೂಪಾ ಬಂದು ಹೇಳಿಕೆಯನ್ನ ನೀಡಿದ್ದೇ ತಪ್ಪ ಅನ್ನೋದಿದೆ. ಆದ್ರೆ ರೂಲ್ಸ್ ಪ್ರಕಾರ ಹೋಗೋದಾದ್ರೆ ಅದು ತಪ್ಪು ಅನ್ನೋದಿದೆ. ಭ್ರಷ್ಟಾಚಾರ ಬಯಲಿಗೆ ಎಳೆದ್ರೆ ಸರ್ಕಾರದಲ್ಲಿ ಉಳಿಗಾಲ ಇಲ್ಲ ಅನ್ನೋದನ್ನ ಸರ್ಕಾರ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಜೈಲು ಅಧೀಕ್ಷಕ ಕೃಷ್ಣಕುಮಾರ್ ವರ್ಗಾವಣೆ ಯಾಕೆ ಮಾಡಲಿಲ್ಲ? ಎಲ್ಲಾ ಅಧಿಕಾರಿಗಳ ಮೇಲೆ ಆರೋಪ ಬಂದಿದೆ ಅನ್ನೋದಾದ್ರೆ ಆ ಅಧಿಕಾರಿಯವರನ್ನ ಕೂಡ ಅಲ್ಲಿಂದ ವರ್ಗಾವಣೆ ಮಾಡಬೇಕಾಗಿತ್ತು. ಆದ್ರೆ ಕೃಷ್ಣಕುಮಾರ್ ಅವರ ವರ್ಗಾವಣೆಯನ್ನ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆಯಲ್ಲಿ ಎದ್ದೇಳುತ್ತೆ. ಸರ್ಕಾರಕ್ಕೆ ಅಧೀಕ್ಷಕ ಕೃಷ್ಣಕುಮಾರ್ ಮೇಲೆ ವಿಶೇಷ ಅಕ್ಕರೆಯೋ, ಪ್ರೀತಿಯೋ ಅಥವಾ ಇನ್ನೇನಾದ್ರೂ ಕೆಲಸ ಇದೆಯೋ ಗೊತ್ತಿಲ್ಲ. ಇವೆಲ್ಲಾ ಪ್ರಶ್ನೆಗಳು ಕೂಡ ಈಗ ಎದ್ದು ಬರ್ತಾ ಇದೆ. ಇದಕ್ಕೆ ಸರ್ಕಾರ ಸ್ಪಷ್ಟವಾಗಿ ಉತ್ತರವನ್ನ ನೀಡಬೇಕಾಗುತ್ತೆ.
ಇದು ಒಂದು ಕಡೆ ಆದ್ರೆ ಮಂಗಳೂರು ಗಲಭೆಗೆ ಸಂಬಂಧಪಟ್ಟಂತೆ ಡಿಜಿಪಿ ರೆಡ್ಡಿ ಅವರನ್ನ ಕೂಡ MN ರೆಡ್ಡಿ ಅವರನ್ನ ಕೂಡ ವರ್ಗಾವಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಗಲಭೆ ನಿಯಂತ್ರಣಕ್ಕೆ ವಿಫಲ ಆಗಿದ್ದರಿಂದ ಗುಪ್ತಚರ ಇಲಾಖೆಯಿಂದ MN ರೆಡ್ಡಿ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ACBಗೆ MN ರೆಡ್ಡಿ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಗಲಭೆ ನಿಯಂತ್ರಣ ಮಾಡದಂತಹ MN ರೆಡ್ಡಿಗೆ ಸರ್ಕಾರದಿಂದ ಕೊಟ್ಟಿರುವಂತಹ ಶಿಕ್ಷೆನ ಅಥವಾ ಬಹುಮಾನನ ಗೊತ್ತಿಲ್ಲ. ಪದೇ ಪದೇ ACBಗೆ ಅಧಿಕಾರಿಗಳನ್ನ ಬದಲಾಯಿಸಿದ್ರೆ ACB ಕೆಲಸ ಮಾಡೋದು ಹೇಗೆ? ಲೋಕಾಯುಕ್ತವನ್ನ ಯಾವ ರೀತಿಯಾಗಿ ಮಾಡಿದ್ರು ಹಾಗೆ ACBಯನ್ನ ಮಾಡಲಾಗುತ್ತೆ. ಸರ್ಕಾರ ತನ್ನ ಕೈಗೆಳಗಿರುವಂತಹ ACBಯನ್ನ ದುರ್ಬಲ ಮಾಡ್ತಾ ಇದೆಯಾ? ಗೊತ್ತಿಲ್ಲ. ಈ ಪ್ರಶ್ನೆಗೂ ಕೂಡ ಉತ್ತರ ಬರಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಒಂದು ಕಡೆ ಪರಪ್ಪನ ಅಗ್ರಹಾರದಿಂದ ನನ್ನ ಸಹೋದ್ಯೋಗಿ ಮುರಳಿ ಈಗ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಗದೊಂದು ಕಡೆ ನನ್ನ ಮತ್ತೊಬ್ಬ ಸಹೋದ್ಯೋಗಿ ಮಂಜುನಾಥ್ ಈಗ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮುರಳಿ, ನಾನ್ ನೇರವಾಗಿ ನಿಮ್ಗೆ ಪ್ರಶ್ನೆಯನ್ನ ಕೇಳುವುದಾದ್ರೆ, ಯಾಕೆ ಈ ಶಿಕ್ಷೆನ ಅಥವಾ ಇದು ಬಹುಮಾನನ ಕೊಟ್ಟಿರೋದು? ಓಕೆ ಮುರಳಿ, ನಿಮ್ಮನ್ನ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮಂಜುನಾಥ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಇದು ಸರ್ಕಾರ ಕೊಟ್ಟಿರುವಂತದ್ದು ಬಹುಮಾನನ ಅಥವಾ ಶಿಕ್ಷೆನಾ? ಯಾಕಂದ್ರೆ ಇದು ಶಿಕ್ಷೆನೂ ಅಲ್ಲ, ಬಹುಮಾನನೂ ಅಲ್ಲ. ಹೊರಗಡೆ ಬೀದಿಗೆ ಬಂದು IPS ಅಂದ್ರೆ ಸರ್ಕಾರದ ಅಧಿಕಾರಿಗಳಾಗಿ ಬೀದಿಗೆ ಬಂದು ಕಾದಾಡಿದ್ರೆ ಎಂತವ್ರಿಗೂ ಇದೇ ಶಿಕ್ಷೆ ಅನ್ನೋಂಥದ್ದನ್ನ ತೋರಿಸ್ಕೊಡುತ್ತೆ ಕಾನೂನು ಏನ್ ಹೇಳುತ್ತೆ ಅನ್ನೋಂಥದ್ದನ್ನ. ಆದ್ರೆ ಇವರಿಬ್ರು ಮಾಡಿದಂತಹ ಎಡವಟ್ಟಿಗಳಿಗೆ ಇವತ್ತು ಅಂದ್ರೆ ಟ್ರಾನ್ಸ್ಫರ್ ಒಂದೇ, ಈಗ ಬೇರೆ ಬೇರೆ ಯಾವುದೂ ಇಲ್ಲ. ಯಾಕಂದ್ರೆ ಹೊರಗಡೆ ಮಾಧ್ಯಮಗಳು ಒಂದು ರೀತಿ ಸರ್ಕಾರನ ಬೈತಾ ಇದಾವೆ, ಇನ್ನೂ ಕ್ರಮ ಕೈಗೊಂಡಿಲ್ಲ ಅಂತ ವಿಪಕ್ಷ ನಾಯಕರು ಆರೋಪ ಮಾಡ್ತಾರೆ. ನಾನ್ CM ಆಗಿದ್ರೆ 2 ನಿಮಿಷದಲ್ಲಿ ಹೊರಗಡೆ ಕಳಿಸ್ತಾ ಇದ್ದೆ, ಕಡ್ಡಾಯ ರಜೆ ಮೇಲೆ ಕಳಿಸ್ತಾ ಇದ್ದೆ ಅನ್ನೋಂಥದ್ನ. ಆದ್ರೆ ಈಗ ಶಿಕ್ಷೆನ ಅಥವಾ ಬಹುಮಾನನ ಅನ್ನೋದಕ್ಕಿಂತ ಇಬ್ರು ನ್ಯೂಟ್ರಲ್ ಆಗಿ ಇದ್ದು ಬಿಡಿ, ಆಚೆ ಇದ್ದು ಬಿಡಿ, ಇಬ್ಬರಿಗೂ ಈ ಡಿಪಾರ್ಟ್ಮೆಂಟ್ ಬೇಡ, ನಿಮ್ಗೂ ಈ ಡಿಪಾರ್ಟ್ಮೆಂಟ್ ಸಂಬಂಧ ಬೇಡ ಅನ್ನೋಂಥ ತೀರ್ಮಾನಕ್ಕೆ ಸರ್ಕಾರ ಬಂದ. ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದೆ, ಶಿಕ್ಷೆ ಅಂತಾನೆ ಕನ್ಸಿಡರ್ ಮಾಡಬೇಕಾಗತ್ತೆ. ಧ್ವನಿ ಎತ್ತಿದೆ ತಪ್ಪ ಹಾಗಿದ್ರೆ ಅಲ್ಲ, ಅದು ಧ್ವನಿ ಎತ್ತೋದು ಧ್ವನಿ ಇಳಿಸೋದು ಅದು ಬೇರೆ ತರ. ಯಾಕಂದ್ರೆ ಅವ್ರು ಧ್ವನಿ ಎತ್ತಬೇಕಾಗಂತವರು ಯಾವ ರೀತಿ ಎತ್ತಿದ್ರೆ ಆ ರೀತಿ ಎತ್ತಿದ್ರೆ ಪರವಾಗಿರ್ಲಿಲ್ಲ. ಯಾಕಂದ್ರೆ ಅದು ಕಾನೂನಾತ್ಮಕವಾಗಿ ಯಾವ ಅಧಿಕಾರಿ ಏನ್ ಮಾಡ್ಬೇಕಿತ್ತು ಆ ರೂಲ್ಸ್ ಅಲ್ಲಿ ಆ ಲೈನ್ ಅಲ್ಲಿ ಹೋಗಿದ್ದಿದ್ರೆ ಯಾರೂ ಕೂಡ ಅವರನ್ನ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಮತ್ತೆ ಎತ್ತಬೇಕಾಗಿದ್ದು ಧ್ವನಿ, ಆದ್ರೆ ಅವ್ರು ಕರೆಕ್ಟ್ ಲೈನ್ ಲೆಂತ್ ಅಲ್ಲಿ ಎತ್ತಿಲ್ಲ ಅನ್ನೋಂಥದ್ದು ಈಗ ಪ್ರಶ್ನೆ ಎಲ್ಲರ ಮುಂದೆ ಇರುವಂತದ್ದು. ಅದು ಕರೆಕ್ಟ್ ಒಂದು ಪ್ಯಾರಲಲ್ ಆಗಿ ಯಾರ ಮುಂದೆ ಹೋಗ್ಬೇಕಾಗಿತ್ತು, ಆ ವರದಿ ಎಲ್ಲಿಗೆ ಸಬ್ಮಿಟ್ ಆಗಬೇಕಾಗಿತ್ತು, ನಂತರ ಎಲ್ಲಿಗೆ ಹೋಗ್ಬೇಕಾಗಿತ್ತು ಅನ್ನೋದು. ಈ ರೀತಿಯಾಗಿ ಸರ್ಕಾರ ನಡೆದುಕೊಳ್ತಾ ಇದ್ರೆ ಅವರು ರೂಪಾ ಅವರು ಬಂದಿರುವಂತದ್ದು ಆಫೀಸರ್ ಆಗಿ ಅವ್ರು ಯಾವುದೇ ರೀತಿಯಾದಂತಹ ಅಧಿಕಾರ ಇರೋದಿಲ್ಲ. ಮಾಧ್ಯಮದ ಮುಂದೆ ಭ್ರಷ್ಟಾಚಾರ ಈ ರೀತಿ ನಡೀತಾ ಇದೆ ಅಂತ ಹೇಳುವಂತದ್ದು ಅವರ ರೂಲ್ಸ್ ಅಲ್ಲೂ ಕೂಡ ಯಾವುದೇ ರೀತಿಯಾಗಿ ಅಧಿಕಾರ ಇರಲ್ಲ. ಆದ್ರೆ ಅದು ಬಂದಿದೆ, ಈ ರೀತಿ ಆಗಿದೆ, ಅದನ್ನ ಹೇಗೆ ವೇ ಕಂಟ್ರೋಲ್ ಅಲ್ಲಿ ನಾವು ಮಾಡ್ಕೊಳ್ಬೇಕು ಅನ್ನೋದು ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು. ಅದ್ರ ಬದಲಾಗಿ ಈ ರೀತಿಯಾಗಿ ಕೊಟ್ರೆ ಇನ್ನ ಯಾವ ಅಧಿಕಾರಿಯೂ ಕೂಡ ಭ್ರಷ್ಟಾಚಾರದ ಬಗ್ಗೆ ಮಾತು ಕೂಡ ಎತ್ತಲ್ಲ ಅಂತ ಕಾಣಿಸುತ್ತೆ. ನೀವು ಹಾಗೆ ಇರಿ, ನಿಮ್ಮ ಆ ಪ್ರಶ್ನೆಗೆ ಉತ್ತರವನ್ನ ಪಡ್ಕೊಳ್ತೀನಿ. ಮುರಳಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಎಸ್ ಮುರಳಿ, ನೀವು ಕೂಡ ನನ್ನ ಜೊತೆಗೆ ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆಗೆ ಈಗ ಶಂಕರ್ ಬಿದ್ರಿ ಸರ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದು ಸರ್ಕಾರ ನಡೆದುಕೊಳ್ಳುವಂತ ರೀತಿ ಸರಿ ಇದೆಯಾ ಅಥವಾ ಇಲ್ವಾ? ಏನ್ ನಡೆದಿದ್ದಾರೆ ಸರ್ಕಾರದವ್ರು, ಏನ್ ಮಾಡಿದ್ದಾರೆ? ಅಲ್ಲ, ಈಗ ಇಬ್ಬರನ್ನೂ ಕೂಡ ವರ್ಗಾವಣೆ ಮಾಡಿರೋದು ಸರಿನಾ ತಪ್ಪಾ ಸರ್? ಅದ್ರಲ್ಲಿ ಏನ್ ತಪ್ಪಿದೆ ಹೇಳಿ ನೋಡೋಣ. ಅಂದ್ರೆ ಯಾವುದೇ ತಪ್ಪಿಲ್ಲ ಇದ್ರಲ್ಲಿ, ನೀವ್ ಹೇಳಿ ಏನ್ ತಪ್ಪಿದೆ ಅಂತ ನೋಡೋಣ. ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದೆ ತಪ್ಪಾ ಸರ್? ನೋಡಿ, ಅಂದ್ರೆ ತನಿಖೆ ಸಂಪೂರ್ಣ ವರದಿ ಬರುವವರೆಗೂ ಆಮೇಲೆ ವರ್ಗಾವಣೆ ಮಾಡಬಹುದಾಗಿತ್ತಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಇವರಿಬ್ರು ಪ್ರಿಸನ್ ಇಲಾಖೆ ಉನ್ನತ ಅಧಿಕಾರಿಗಳು. ಈ ಒಂದ್ ರೀತಿಯಿಂದ ನೋಡಿದ್ರೆ ಪಾಪ ಶ್ರೀಮತಿ ರೂಪಾ ಅವರು ಬರೀ ಬಂದು 30 ದಿವಸನೂ ಆಗಿಲ್ಲ, 20 ದಿವಸ ಆಯ್ತು. ಇವರು 13 ದಿವಸದಲ್ಲಿ ರಿಟೈರ್ ಆಗಿ ಅವರಿದ್ದಾರೆ.
ಈ ಸಮಸ್ಯೆ ಇವತ್ತು ಸಾರ್ವಜನಿಕರಲ್ಲಿ ಉದ್ಭವ ಆಗಿದೆ. ಇವರು ಗಂಭೀರವಾದ ಆರೋಪಗಳನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಸರ್ಕಾರದವರು ಗಮನ ಹರಿಸಿ ಏನ್ ಮಾಡಿದ್ದಾರೆ ಅಂದ್ರೆ ಒಬ್ಬ ಉನ್ನತ ಮಟ್ಟದ ಅತ್ಯುತ್ತಮ ಅಧಿಕಾರಿಯಿಂದ ವಿಚಾರಣೆಗೆ ಆದೇಶ ಮಾಡಿದ್ದಾರೆ. ಶ್ರೀ ವಿನಯ್ ಕುಮಾರ್ ಅವರು ಬಹಳ ದಕ್ಷರು, ಪ್ರಾಮಾಣಿಕರು ಮತ್ತು ಬಹಳ ನಿಷ್ಠುರ ಅಧಿಕಾರಿಗಳು. ಅವರು ಈಗ ಎಂಕ್ವೈರಿ ಮಾಡಿ 30 ದಿವಸದಲ್ಲಿ ರಿಪೋರ್ಟ್ ಕೊಡಬೇಕಾಗಿದೆ. ಅವ್ರು ರಿಪೋರ್ಟ್ ಕೊಡಬೇಕಾದ್ರೆ ಸರಿಯಾದ ವಾತಾವರಣ ನಿರ್ಮಾಣ ಆಗ್ಬೇಕಾದಂತ ಅವಶ್ಯಕತೆ ಇದೆ. ಈಗ ಡಿಜಿಪಿ ಅವರು ಟ್ರಾನ್ಸ್ಫರ್ ಮಾಡಿ ಶ್ರೀಮತಿ ರೂಪಾ ಅವ್ರಿಗೆ ಕಂಟಿನ್ಯೂ ಮಾಡಿದ್ರೆ ಡಿಜಿಪಿ ಅವ್ರು ಹೇಳ್ಬೋದು ನನಗೆ ಟ್ರಾನ್ಸ್ಫರ್ ಮಾಡಿದ್ರಿ, ನೀವು ರೂಪಾ ಅವರಿಗೆ ಕಂಟಿನ್ಯೂ ಮಾಡಿದ್ರಿ, ಅದರಿಂದ ಅವರು ಕೆಳಗಿನವ್ರ ಮೂಲಕ ಪ್ರಭಾವ ಬೀರಿ ವಿಚಾರಣೆಯಲ್ಲಿ ಪ್ರಭಾವ ಬೀರ್ಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ರೂಪಾ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಡಿಜಿಪಿ ಅವ್ರು ಕಂಟಿನ್ಯೂ ಮಾಡಿದ್ರೆ ಶ್ರೀಮತಿ ರೂಪಾ ಅವರು ಇದೇ ತರಹದ ಅಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗಿದ್ರೆ ಎಸ್ ನಿಮ್ ಜೊತೆ ನಾನು ಸಂಪರ್ಕಿಸ್ತೀನಿ ಸರ್, ನಿಮ್ ಜೊತೆ ನಾನು ಮಾತಾಡ್ತೀನಿ. ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ರೆ ಒಂದೇ ನಿಮಿಷ ಸರ್. ಮಾಡಬಾರ್ದು ಆಡಳಿತದ ಹಿತದೃಷ್ಟಿಯಿಂದ ಅದು ಮಾಡಿರ್ತಕ್ಕಂಥದ್ದು. ಅದರಿಂದ ನೀವು ಪ್ರೆಸ್ಗೆ ಓಕೆ ಸರ್, ನಾನು ಧ್ವನಿ ಕೇಳಿಸ್ತಾ ಇದ್ದಿಲ್ಲ ಶಂಕರ್ ಬಿದ್ರಿ ಸರ್? ಹೌದ್ರಿ ಸರ್. ಹಾಗಿದ್ರೆ ನನ್ನ ಪ್ರಶ್ನೆ, ಇಬ್ಬರನ್ನು ಕೂಡ ವರ್ಗಾವಣೆ ಮಾಡಿದರೆ ಓಕೆ, ಒಪ್ಕೊಳ್ತೀನಿ. ಅವರಿಬ್ಬರು ಕೂಡ ಈ ರೀತಿಯಾಗಿ ಬಹಿರಂಗವಾಗಿ ಕಚ್ಚಾಡ್ಕೊಳ್ತಾ ಇರೋದು ಸರಿಯಲ್ಲ. ಹಾಗಿದ್ರೆ ಜೈಲು ಅಧೀಕ್ಷಕ ಕೃಷ್ಣಕುಮಾರ್ ಅವರನ್ನ ವರ್ಗಾವಣೆ ಯಾಕೆ ಮಾಡ್ಲಿಲ್ಲ ಸರ್? ನೋಡಿ ಈಗ ಕೆಳಗೆ ಗಾರ್ಡ್ಗಳನ್ನು ವರ್ಗಾವಣೆ ಮಾಡಬೇಕು, ಸಬ್ ಜೈಲರ್ ವರ್ಗಾವಣೆ ಮಾಡಕ್ಕಾಗಲ್ಲ. ಈ ಯಾರು ಇಬ್ಬರು ಆಫೀಸರ್ ಸಂಬಂಧಪಟ್ಟವರು ಅವ್ರಿಗೆ ವರ್ಗ ಮಾಡಿದ್ದಾರೆ. ವಿನಯ್ ಕುಮಾರ್ ಅವರಿಗೆ ಸರ್ಕಾರದವರು ಒಂದೇ 1 ತಿಂಗಳ ಟೈಮ್ ಕೊಟ್ಟಿದ್ದಾರೆ. ಆ 1 ತಿಂಗಳಲ್ಲಿ ಅವ್ರು ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಟ್ಟ ಮೇಲೆ ಸತ್ಯನಾರಾಯಣ ರವರು ತಮ್ಮ ಜಾಗಕ್ಕೆ ಬರ್ಲಿ, ರೂಪಾ ಅವರು ತಮ್ಮ ಜಾಗಕ್ಕೆ ಬರ್ಲಿ, ಅವರಿಬ್ರು ಏನ್ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಬೇಕಾದ್ರೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಲಿ. ಅಲ್ಲಿವರೆಗೆ ರಿಪೋರ್ಟ್ ಬರೋ ತನಕ ಒಂದು ಸ್ವಚ್ಛವಾದಂತ ಯಾವುದೇ ಪ್ರಭಾವಕ್ಕೆ ಒಳಗಾಗದೇ ಇರತಕ್ಕಂತ ವಾತಾವರಣ ಸೃಷ್ಟಿ ಮಾಡೋದು ಸರ್ಕಾರದ ಜವಾಬ್ದಾರಿ ಇದೆ, ಕರ್ತವ್ಯ ಇದೆ. ಆ ದೃಷ್ಟಿಯಿಂದ ಸರ್ಕಾರ ಮಾಡಿದ್ದಾರೆ. ನಾವು ಪ್ರತಿಯೊಂದಕ್ಕೂ ಸಹಿತ ಮೊಸರಲ್ಲಿಯೂ ಕಲ್ಲು ಹುಡುಕ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಸರ್ಕಾರಕ್ಕೊಂದು ಜವಾಬ್ದಾರಿ ಇದೆ. ನಾಳೆ ಒಬ್ಬರೇ ಆಫೀಸರ್ ಟ್ರಾನ್ಸ್ಫರ್ ಮಾಡಿ ಇನ್ನೊಬ್ಬರಿಗೆ ಕಂಟಿನ್ಯೂ ಮಾಡಿದ್ರೆ ಎಂಕ್ವೈರಿ ಫೇರ್ ಆಗಲ್ಲ. ಇಬ್ಬರಿಗೂ ಟ್ರಾನ್ಸ್ಫರ್ ಮಾಡದೇ ಇದ್ರು ಎಂಕ್ವೈರಿ ಫೇರ್ ಆಗಲ್ಲ. ಆ ಒಂದ್ ದೃಷ್ಟಿಯಿಂದ ಸರ್ಕಾರ ಮಾಡಿರ್ಬೇಕು. ಸರ್ಕಾರ ತಪ್ಪು ಬೇಕಾದಷ್ಟು ಮಾಡ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಪ್ರತಿಯೊಂದು ತಪ್ಪು ಅಂತ ಅನ್ನೋದು ನಾವು ತಪ್ಪಾಗುತ್ತೆ. ನಾನು ಕೇಳ್ತಾ ಇರೋದು ಡಿಸಿಪ್ಲಿನ್ ಅನ್ನ, ಶಿಸ್ತನ್ನ ಉಲ್ಲಂಘಿಸಿದ್ದಾರೆ, ಪೊಲೀಸ್ ಇಲಾಖೆಯ ಶಿಸ್ತನ್ನ ಡಿ ರೂಪಾ ಅವರು ಉಲ್ಲಂಘಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ, ಅದರಲ್ಲಿ ಯಾವುದೇ ಮಾತಿಲ್ಲ. ನಾನು ಕೇಳ್ತಾ ಇರೋದು ಅವರಿಬ್ಬರನ್ನು ಕೂಡ ವರ್ಗಾವಣೆ ಮಾಡೋದಾದ್ರೆ ಜೈಲು ಅಧೀಕ್ಷಕ ಕೃಷ್ಣಕುಮಾರ್ ಅವರನ್ನು ಕೂಡ ವರ್ಗಾವಣೆ ಮಾಡಬಹುದಾಗಿತ್ತು. ಸರ್ಕಾರ ಗಮನಕ್ಕೆ ತಗೊಂಡ್ ಬನ್ನಿ. ಈಗ ಸಂಬಂಧಪಟ್ಟಂತ ಆಫೀಸರ್ಸ್ ಇಬ್ರು ತುಂಬಾ ಕೆಳದರ್ಜೆ ಆಫೀಸರ್ಗಳು ಪ್ರಭಾವ ಬೀರಕ್ ಆಗೋದಿಲ್ಲ. ಇವರಿಬ್ರು ಅತ್ಯುನ್ನತ ಅಧಿಕಾರಿಗಳು ಇಬ್ಬರಿಗೆ ಮಾಡಿದ್ದಾರೆ. ಅವರು ಈಗ ಎಂಕ್ವೈರಿ ಮುಗಿಲಿ 1 ತಿಂಗಳಲ್ಲಿ. ಆಮೇಲೆ ಸರ್ಕಾರ ಬೇಕಂದ್ರೆ ಅವರಲ್ಲಿ ಯಾರು ತಪ್ಪಿತಸ್ಥರಲ್ಲೋ, ಯಾರು ಒಳ್ಳೆ ಕೆಲಸ ಮಾಡಿದಾರ ಅಂತ ಅನ್ಸುತ್ತೋ ಅವ್ರು ಬೇಕಾದ್ರೆ ಔಟ್ ಆಫ್ ಟರ್ನ್ ಪ್ರಮೋಷನ್ ಕೊಟ್ಟು ಹಾಕ್ಲಿ. ಪ್ರಿಸನ್ ಡಿಪಾರ್ಟ್ಮೆಂಟ್ ಅಭಿವೃದ್ಧಿ ಮಾಡ್ಲಿಕ್ಕೆ ಏನ್ ತಪ್ಪಿದೆ ಅದ್ರಾಗೆ? ನನ್ನ ಅಬ್ಜೆಕ್ಷನ್ ಇಲ್ಲ ಸರ್ ಅದರಲ್ಲಿ. ನಾನು ಕೇಳ್ತಾ ಇರೋದು ಜೈಲು ಅಧೀಕ್ಷಕರನ್ನ ಯಾಕೆ ಇಟ್ಕೊಂಡು ಕೂಡ್ತಾರೆ ಅಂತ. ಅದು ನೋಡಿ, ಅದು ನನಗೆ ಗೊತ್ತಿಲ್ಲ. ಆ ಜೈಲು ಅಧೀಕ್ಷಕರ ಮೇಲೆ ಅವರು ಇಂಥವರೇ ಮಾಡಿದಾರಂತ ಅಪಾದನೆಯನ್ನ ಇಲ್ಲಿವರೆಗೆ ಪೇಪರ್ ಅಲ್ಲಿ ನೋಡಿಲ್ಲ. ಈ ಸಬ್ ಜೈಲರ್ ಮಾಡಿದ್ರು, ಸೂಪರ್ಡೆಂಟ್ ಮಾಡಿದ್ರು, ಜೈಲು ಅಧೀಕ್ಷಕರು ಮಾಡಿದ್ರು, ಗಾರ್ಡ್ಗಳು ಮಾಡಿದ್ರು, ನಮ್ಗೇನು ಗೊತ್ತಿಲ್ಲ. ಈ ಇಬ್ರು ಆಫೀಸರ್ಗಳು ಕೊಟ್ಟಿದ್ದಾರೆ. ಅದ್ರಾಗ ಇಂಥವ್ರು ಮಾಡಿದಾರಂತ ನನಗೆ ತಿಳಿದ ಮಟ್ಟಿಗೆ ಯಾವುದೇ ವರದಿಯಲ್ಲಿ ಇಂಥ ಬೇರೆ ಆಫೀಸರ್ಗಳ ಹೆಸರು ಯಾವುದು ನೋಂದಾಯಿತ ಆಗಿಲ್ಲ. ಆದ್ರಿಂದ ಈಗ ಸರ್ಕಾರ ಏನ್ ಸರಿಯಾದ ಸರ್ಕಾರದಲ್ಲಿ ಎಲ್ಲಾ ಅಧಿಕಾರಿಗಳ ಬಗ್ಗೆ ರೆಕಾರ್ಡ್ ಇರ್ತದೆ. ಎಲ್ಲದಕ್ಕೂ ಸರ್ಕಾರದ ಮೇಲೆ ಸಂಶಯ ಪಡಬೇಕಾದಂತ ಕಾರಣ ಇಲ್ಲ. ಈಗ ಒಂದು ಕೆಲಸ ಮಾಡಿದ್ದಾರೆ, ಸಮಾಜದಿಂದ ವ್ಯವಸ್ಥೆ ಮಾಡಿ 1 ತಿಂಗಳಲ್ಲಿ ಎಂಕ್ವೈರಿ ಮುಗಿಲಿ. ಆಮೇಲೆ ಇಬ್ಬರಿಗೂ ಬೇಕಾದ್ರೆ ಔಟ್ ಆಫ್ ಟರ್ನ್ ಪ್ರಮೋಷನ್ ಕೊಟ್ಟು ಹೈಯರ್ ಪೋಸ್ಟ್ ಕೊಟ್ಟು ಮತ್ತೆ ಅಲ್ಲೇ ಹಾಕ್ಲಿ. ಯಾರು ಬೇಡತಾರೆ? ಸತ್ಯನಾರಾಯಣ ಆಗಲ್ಲ ಬಿಡಿ ಸರ್, ರಿಟೈರ್ಡ್ ಆಗಿ ಬಂದಿದ್ದಾರೆ. ರಿಟೈರ್ಡ್ ಆದ್ಮೇಲೆ ಎಂಪ್ಲಾಯ್ಮೆಂಟ್ ಮಾಡಬಹುದು. ಸರ್ಕಾರಕ್ಕೆ ಅಧಿಕಾರ ಇದೆ, ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಓಕೆ, ಸೊ ಇದು ನಡ್ಕೊಂಡಿರುವಂತ ರೀತಿ ಸರಿ ಇದೆ ಅಲ್ಲ. ಮತ್ತೆ ಈಗ ನೋಡಿ, ಹಾಗಿದ್ರೆ ಇನ್ನು ಯಾವ ಆಫೀಸರ್ ಕೂಡ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವಂಗಿಲ್ಲ. ಈಗ ಅವ್ರಿಗೆ ಅನುಕೂಲ ಆಯ್ತಲ್ಲ. ಈಗ ಭ್ರಷ್ಟಾಚಾರದ ವಿರುದ್ಧ ಸರಿಯಾದ ವಿಚಾರಣೆ ಆಗ್ಬೇಕಂತ ಇಲ್ಲಿಂದ ಒಬ್ಬ ಅತ್ಯುತ್ತಮ ಅಧಿಕಾರಿಯನ್ನ ಕರೆಸಿದ್ದಾರೆ.
ಯಾರು ಎತ್ತಲೇಬಾರ್ದಲ್ವಾ ಸರ್ ಆಫೀಸರ್ಸ್ಗಳು ಭ್ರಷ್ಟಾಚಾರದ ಅವರು ನೋಡಿ ಅವರು ಭ್ರಷ್ಟಾಚಾರದ ಬಗ್ಗೆ ಈ ರೀತಿ ಅಲ್ಲ. ನಾನೇ ಒಬ್ಬ ಈಗ ಆಫೀಸರ್ ಅನ್ನೋದಾದ್ರೆ ನಾನು ಈ ರೀತಿ ಧ್ವನಿ ಎತ್ತೇನೆ, ನನ್ನ ಮೇಲಾಧಿಕಾರಿಗಳು ಅದಕ್ಕೆ ಸಹಕರಿಸೋದಿಲ್ಲ ಭ್ಷ್ಟಾಚಾರದ ಬಗ್ಗೆ, ನನಗೆ ಯಾರ ಹತ್ರ ಹೋಗ್ಬೇಕು? ನಾನು ಅದನ್ನ ಹೇಳ್ಕೊಂಡಾಗ ನನ್ನ ವರ್ಗಾವಣೆ ಮಾಡ್ತೀನಿ ಅನ್ನೋದು ಅದನ್ನ ನಾನು ಹೇಳೋ ಅವಶ್ಯಕತೆನೇ ಇಲ್ಲ, ನಾನು ಕೂತ್ಕೊಂಡ್ಬಿಡ್ತೀನಿ. ನೀವ್ ಹೇಳ್ದಂಗೆ ಮಾಡಿದ್ರೆ ನಾಳೆ ವಿಚಾರಣಾ ವರದಿಯಲ್ಲಿ ವಿಷಯಟ್ ಆಗ್ತಕ್ಕಂತ ಅವಕಾಶ ಇದೆ. ಎಕ್ಸಾಕ್ಟ್ಲಿ ಕರೆಕ್ಟ್. ತನಿಖೆಗೂ ಅಡ್ಡಿ ಆಗುತ್ತೆ, ಅದನ್ನ ಒಪ್ಕೊಳ್ತೀವಿ ಸರ್. ತನಿಖೆಗೆ ಅಡ್ಡಿ ಆಗುತ್ತೆ, ಅದು ಒಪ್ಕೊಳ್ತೀವಿ. ಸರ್ಕಾರ ದೃಷ್ಟಿಯಿಂದ ನೀವು ವಿಚಾರ ಮಾಡ್ಬೇಕಾಗುತ್ತೆ. ಸರ್ಕಾರ ಇಂಪರ್ಸನಲ್ ಯಾರ ಮೇಲೆ ತನಿಖೆ ಆಗೋವರೆಗೂ ರಜೆಯಲ್ಲಿ ಕಳಿಸಬಹುದಾಗಿತ್ತಾ? ಒಳ್ಳೆ ಆಫೀಸರ್ ಯಾಕೆ ರಜೆ ಕೊಡ್ಬೇಕು ಅಂತ ಯಾವ್ದಾರೆ ಒಳ್ಳೆ ಪೋಸ್ಟ್ ಇದೆ ಅಂತ ಕೊಟ್ಟಿರ್ಬೋದು. ಓಕೆ, ಅವ್ರ ಬಗ್ಗೆ ಗೌರವ ಇದೇ ಇರ್ತಲ್ಲ ಒಳ್ಳೆ ಆಫೀಸರ್ ಬಗ್ಗೆ. ಓಕೆ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಮಂಜುನಾಥ್ ಈಗ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇದು ನಾರ್ಮಲ್ ಆಗಿರುವಂತ ಸಾಮಾನ್ಯವಾಗಿ ಸರ್ಕಾರ ಮಾಡುವಂತ ವರ್ಗಾವಣೆ ಅಂತೂ ಅಲ್ಲ. ಈ ಮಾಡಬೇಕಾಗಿದ್ದೆ ಇಬ್ಬರು ವರ್ಗಾವಣೆ ಮಾಡಬೇಕಾಗಿತ್ತು, ಆದ್ರೆ ಉಳಿದಂತ ಅಧಿಕಾರಿಗಳ ವರ್ಗಾವಣೆ ಯಾಕಾಯ್ತು ಅಂತ ಈ ಎಲ್ಲಾ ವರ್ಗಾವಣೆ ಪ್ರೊಸೆಸ್ ಅಲ್ಲಿ ನೋಡಿದ್ರೆ? ಎಸ್ ಅರುಣ್, ನೀವ್ ಎತ್ತಿದ ಪ್ರಶ್ನೆ ಸರಿಯಾಗಿದೆ. ಯಾಕೆ ಅಂದ್ರೆ ಇದನ್ನ ಬಹಳ ನೋಡಿದ್ರೆ ಎಲ್ಲವೂ ಕೂಡ ಇದ್ರ ಹಿಂದೆ ಒಂದೊಂದಾಗಿ ಒಬ್ಬೊಬ್ರು ತಳಕಾಕೊಂಡಂಗೆ ಹೋಗ್ತಾ ಇದೆ. ಎನ್ ರೆಡ್ಡಿ ಅವರ ವರ್ಗಾವಣೆ ನೀವು ಗಮನಿಸಬಹುದು. ಆ ವರ್ಗಾವಣೆ ಲೀಸ್ಟ್ ನಲ್ಲಿ ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಬೈತಾ ಇದ್ರು, ಈ ಸರಿಯಾಗಿ ಮಂಗಳೂರು ಗಲಭೆಯನ್ನ ನಿಯಂತ್ರಿಸುವಲ್ಲಿ ಯಶಸ್ವಿ ಆಗಿಲ್ಲ ಅನ್ನುವಂಥದ್ದು, ಅದರ ಸಂಬಂಧಪಟ್ಟಂತೆ ಮಾಹಿತಿಗಳ ಸಂಗ್ರಹ ಮಾಡುವಲ್ಲಿ ಯಶಸ್ವಿ ಆಗಿಲ್ಲ ಅಂತ ಸಾಕಷ್ಟು ಬಾರಿ ಬೈದಿದ್ದಾರೆ ಅನ್ನುವಂಥದ್ದು. ಇದು ಒಂದು ರೀತಿ ಫೈನಲಿ ಏನಾಯ್ತು ಅಂದ್ರೆ ಇವತ್ತಿನ ವರ್ಗಾವಣೆ ಲೀಸ್ಟ್ ಅಲ್ಲಿ ಅವ್ರದೇ ಫಸ್ಟ್ ಹೆಸರು ಬರೋಂಗ ಆಯ್ತು. ಅವರು ಹೋಗಿ ಬೇರೆಯವ್ರು ಬರೋ ಆ ಜಾಗಕ್ಕೆ ಇನ್ನೊಬ್ರು ಯಾರು IGP ಇದ್ರು ಅವ್ರಿಗೆ ಚಾರ್ಜ್ ಕೊಟ್ಟು ಒಂದು ವರ್ಗಾವಣೆ ಆಯ್ತಂದ್ರೆ ಇನ್ನೊಂದು ವರ್ಗಾವಣೆ ಆಗ್ಬೇಕಾಯ್ತು. ಅದನ್ನೇ ಮುಂದುವರೆದು ನಾವು ನೋಡೋದಾದ್ರೆ ACB ಕೂಡ ಅಂದ್ರೆ ಒಂದು ACB ಇವ್ರು ತಗೊಂಡ್ಬಂದು ಇನ್ನೂ ಹೆಚ್ಚು ಕಡಿಮೆ 1.5-2 ವರ್ಷ ಅಷ್ಟು ಆಗಿಲ್ಲ ಅನ್ಸುತ್ತೆ. ಆ ಹೊತ್ತಿನಲ್ಲಿ ಈಗ ಆಲ್ರೆಡಿ 3 ಜನ ಮುಖ್ಯಸ್ಥರು ಬದಲಾವಣೆ, ಇವರು ಸೇರ್ಕೊಂಡಂಗೆ. ಹಿಂದೆ ಇದ್ದಂತವ್ರು ಸರಿ ಅವರು ಇವ್ರು ಮಾಡಿದ್ರು ಸರ್ಕಾರದವರು, ಅವ್ರು ಹೋಗಿ ಚಾರ್ಜ್ ತಗೊಳಕ್ಕೆ 2.5 ತಿಂಗಳು ಮಾಡಿದ್ರು ಗಗನ್ದೀಪ್ ಅವರು. ಅದಾದ್ಮೇಲೆ ಅವ್ರಿಗೊಂದು ಪೋಸ್ಟಿಂಗ್ ಕೊಟ್ಟು ಅವ್ರೊಂದ್ ಸ್ವಲ್ಪ ದಿನ ಉಳಿಸಿದ್ರು, ಅದು ಸರಿ ಆಗ್ಲಿಲ್ಲ. ಮತ್ತೆ ಇವ್ರನ್ನ ಕಮಿಷನರ್ ಹುದ್ದೆಯಿಂದ ಅಂದ್ರೆ ಇವ್ರು 1 ವರ್ಷ ಪೂರೈಸಿತ್ತು ಬೆಂಗಳೂರು ಸಿಟಿ ಕಮಿಷನರ್ ಹುದ್ದೆಯಿಂದ ಇವ್ರನ್ನ ಮತ್ತೊಂದ್ ಕಡೆ ವರ್ಗಾವಣೆ ಮಾಡುವಾಗ ಮೆಗರಿಕ್ ಅವ್ರನ್ನ ತಗೊಂಡೋಗಿ ಮತ್ತೆ ಚೀಫ್ ಮಾಡಿದ್ರು. ಅವ್ರನ್ನೂ ಸಮೇತ ಇನ್ನೂ ಒಂದು 6 ತಿಂಗಳಾಗಿಲ್ಲ. ಈಗ ಆಲ್ರೆಡಿ ಫುಟ್ಬಾಲ್ ಇನ್ನೊಂದ್ ಕಡೆ ಜೈಲ್ ಡಿಪಾರ್ಟ್ಮೆಂಟ್ಗೆ. ಸೊ ಎನ್ ರೆಡ್ಡಿ ಅವ್ರಿಗೆ ಆ ಸ್ಥಾನಕ್ಕೆ ಅಂದ್ರೆ ಒಂದ್ ರೀತಿ ಆ ACB ಅನ್ನೋಂಥದ್ದು ಎಲ್ಲರಿಗೂ ಒಂದ್ ರೀತಿ ಸರ್ಕಾರದ ಹಿಡಿತದಲ್ಲಿದೆ, ಏನ್ ಬೇಕಾದ್ರೂ ಆಟ ಆಡ್ಬೋದು ಅನ್ನೋಂಥದ್ದು ಲೆಕ್ಕದಲ್ಲೇ ಇವತ್ತಿನ ವರ್ಗಾವಣೆ ಕಾಣಿಸ್ತಾ ಇದೆ. ಅರುಣ್, ಯಾಕೆ ಈ ರೀತಿಯಾಗಿ ನಡೀತಾ ಇದೆ ACB ಅಲ್ಲಿ? ಬಹುಶಃ ACBಗೆ ಅದೇನು ಕಂಟಕ ಅಂತಾರ, ಲೋಕಾಯುಕ್ತನಂತೂ ಒಂದ್ ರೀತಿ ಸರ್ವನಾಶ ಮಾಡ್ದಂಗೆ ಕಾಣಿಸ್ತಾ ಇದೆ. ಅದಾದ ನಂತರ ಇದು ACB ಅಂತ ತಗೊಂಡ್ಬಂದ್ರು. ಆ ACB ಅನ್ನು ಕೂಡ ಸರ್ಕಾರ ನಿಷ್ಪಕ್ಷಪಾತವಾಗಿ ನಡೆಸ್ಕೊಳ್ತಾ ಇಲ್ಲ. ಯಾಕಂದ್ರೆ ಒಬ್ಬ ಅಧಿಕಾರಿ ಹೋಗಿ ಕೂತ ಮೇಲೆ ಆಂಟಿ ಕರಪ್ಷನ್ ಬ್ಯೂರೋಗೆ ಸಾಕಷ್ಟು ಅಲ್ಲಿ ನಿರ್ದೇಶನಗಳು ಕೊಡೋದಿರುತ್ತೆ ಅಥವಾ ಅದನ್ನ ಕಾರ್ಯರೂಪಕ್ಕೆ ತರೋದಿರುತ್ತೆ. ಅದು ಒಂದಿನಕ್ಕಾಗೋದು. ನಿಮ್ಮನ್ನ ಮತ್ತೆ ನಾನು ಸಂಪರ್ಕಿಸ್ತೀನಿ, ಮತ್ತೆ ಮಾತಾಡ್ತೀನಿ. ನಮ್ಮ ಜೊತೆಗೆ ಈಗ ಶಾಸಕರಾಗಿರುವಂತಹ CT ರವಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್ಕಾರದ ಈ ನಡೆಗೆ CT ರವಿ ಅವರ ಮೊದಲ ಅಭಿಪ್ರಾಯ ಏನು? ನೋಡಿ, ಇಷ್ಟೊಂದು ಜನರ ನಡುವೆ ಚರ್ಚೆಯಾದಂಥ ವಿಚಾರವನ್ನು, ಬಂದಿಖಾನೆಯ ಹಗರಣಗಳನ್ನು ಬಯಲಿಗೆ ಎಳೆದಂಥ ಕಾರಣಕ್ಕೆ ಅವರ ಗೌರವಿಸಿದ್ರೆ ಸರ್ಕಾರದ ಗೌರವ ಮರ್ಯಾದಿನಾರು ಉಳಿತಾ ಇತ್ತು. ಬದಲಿಗೆ ಅವರಿಗೆ ವರ್ಗಾವಣೆ ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದು, ಮುಂದೆ ಇವರು ನೇಮಕ ಮಾಡಿರ್ತಕ್ಕಂಥ ತನಿಖಾ ಆಯೋಗ ಯಾವ ರೀತಿ ರಿಪೋರ್ಟ್ ಕೊಡುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಸತ್ಯವನ್ನು ಮುಚ್ಚಾಕೋದಕ್ಕೆ, ಭ್ರಷ್ಟರನ್ನ ರಕ್ಷಣೆ ಮಾಡೋದಕ್ಕೆ, ಅಲ್ಲಿ ನಡೀತಾ ಇದ್ದಂಥ ಅಕ್ರಮಗಳನ್ನು ಮುಚ್ಚಾಕೋದಕ್ಕೋಸ್ಕರನೇ ಇವರಿಗೆ ವರ್ಗಾವಣೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಒಂದು ಕೆಟ್ಟ ಸಂದೇಶವನ್ನು ರಾಜ್ಯದ ಜನರಿಗೆ ರವಾನಿಸಿದ್ದಾರೆ. ಯಾವುದಾದ್ರು ವ್ಯಕ್ತಿಗೆ ಮನಲಜ್ಜೆ ಇಲ್ಲದೆ ಇದ್ರು ಜನಲಜ್ಜೆನಾರು ಇರಬೇಕು. ಮನಸ್ಸಿಗೆ ನಾಚಿಕೆ ಅಂತ ಅನಿಸ್ತಾ ಇದ್ರು, ಜನ ಏನು ಅಂದ್ಕೊಂತಾರೆ ಅಂತಲಾರು ಯೋಚನೆ ಮಾಡಬೇಕು. ರಾಜ್ಯದ ಜನರು ಇಷ್ಟು ಗಂಭೀರವಾಗಿ ತೆಗೆದುಕೊಂಡಿರುವಂಥ ವಿಚಾರಕ್ಕೂ ನಾಚಿಕೆ ಇಲ್ಲದ ರೀತಿಯಲ್ಲಿ ವರ್ತಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ತನಿಖೆ ಆಗ್ಬೇಕಾದ್ರೆ ಇಬ್ಬರು ಅಧಿಕಾರಿಗಳನ್ನ ಅಲ್ಲೇ ಇಟ್ಕೊಂಡೇ ತನಿಖೆ ಮಾಡಬೇಕಾಗಿತ್ತಾ? ಹೌದು, ನೋಡಿ, ಈಗ ಇರುವ ಸಾಕ್ಷಿಗಳನ್ನು ನಾಶಪಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವಂತ ಆರೋಪ ಬಂದ ಬೆನ್ನಲ್ಲೇನೆ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಮೆಸೇಜ್ ಅನ್ನು ಕೊಡಕ್ ಹೊರಟಿದ್ದಾರೆ? ಇದರಿಂದ ಏನಾದರೂ ಉದ್ದೇಶ ಇದೆಯಾ? ಗೊತ್ತಿರೋ ಮೆಸೇಜ್ ಏನು? ಸರ್ಕಾರ ಬಹುಶಃ ಎಲ್ಲ ನೋಡಿ, ಜೈಲನ್ನ ಸೆರೆಮನೆಯನ್ನ ಅರಮನೆಯನ್ನಾಗಿ ಮಾಡಿಕೊಂಡಿರತಕ್ಕಂಥ ಸಂಗತಿ ಗೊತ್ತಿಲ್ಲದೆ ಇರೋ ಸಂಗತಿ ಏನಲ್ಲ. ಬಹುಶಃ ಇವ್ರು ಬುಡಕ್ ಬರುತ್ತೆ ಅಂತೇಳಿ ಈ ರೀತಿ ಮಾಡಿರ್ಬೋದು.
ಈ ಅಕ್ರಮ ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಮಾತ್ರ ನಡೆದಿರಕ್ಕೆ ಸಾಧ್ಯ ಇಲ್ಲ. ಇದು ಮಂತ್ರಿಗಳು, ಮುಖ್ಯಮಂತ್ರಿಗಳ ಮರ್ಜಿ ಒಳಗೂ ನಡೆದಿರ್ಬೋದು. ಆ ಮರ್ಜಿ ಒಳಗೂ ನಡೆದಿರೋ ಕಾರಣಕ್ಕೆ ತನಿಖೆ ಬಿಸಿ ಆಗ್ತಾ ಇನ್ನಷ್ಟು ಏನಾದ್ರು ಬಂದ್ರೆ ನಂಬುಡಕ್ಕೆ ಬಂದ್ಬಿಡ್ಬೋದು ಅನ್ನೋ ಭಯದಿಂದ ಈ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ ಅಂತ ನನಗೆ ಅನ್ಸಿದೆ. ಅಲ್ಲ ನೀವು ನೇರವಾಗಿ ಆರೋಪ ಅಲ್ಲ, ಈಗ ನೀವು ಅನುಮಾನ ವ್ಯಕ್ತಪಡಿಸ್ತಾ ಇರೋದು ಗೃಹ ಇಲಾಖೆ ಮೇಲೆ. ಗೃಹ ಇಲಾಖೆ ಇರುವಂತದ್ದು ಮುಖ್ಯಮಂತ್ರಿಗಳ ಕೈಯಲ್ಲೇ, ಅಂದ್ರೆ ಮುಖ್ಯಮಂತ್ರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನನ ನಿಮ್ದು? ಈಗ ನಿಮ್ಗೆ ಯಾವುದೇ ಮಂತ್ರಿ ತಪ್ಪು ಮಾಡಿದ್ರು ಕೂಡ ಮಂತ್ರಿ ಮಂಡಳದ ಹೆಡ್ ಚೀಫ್ ಮಿನಿಸ್ಟರ್ ಇರ್ತಾರೆ. ಹೌದು, ಅವರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ನನಗೆ ಅಂತ ಹೇಳಕ್ ಬರಲ್ಲ. ಅವರು ಕೇವಲ ಪ್ರಚಾರಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಗದರಿಸಿ ನಂದೇನು ಪಾತ್ರ ಇಲ್ಲ ಅಂತ ತೋರಿಸುವಂತ ಕೆಲಸವನ್ನ ಆಗಾಗ ಮಾಧ್ಯಮದ ನಡುವೆ ಮಾಡ್ತಿರ್ತಾರೆ. ಅವರು ಬರದ ವಿಷಯ ಬಂತು ಅಂತ ಹೇಳಿದ್ರೆ ಅಧಿಕಾರಿಗಳನ್ನ ಮೀಡಿಯಾ ಎದುರುಗಡೆ ಕೂರಿಸ್ಕೊಂಡು ಅಧಿಕಾರಿಗಳಿಗೆ ಗದರಿಸಿ ತನ್ನ ಪಾತ್ರ ಏನಿಲ್ಲ, ಎಲ್ಲ ಅವ್ರದೇ ಪಾತ್ರ ಅಂತ ನಂಗೆ ಮಾಡೋದು. ಅದನ್ನ ಆ ರೀತಿ ಮಂಗಳೂರು ಪ್ರಕರಣದಲ್ಲೂ ಹಾಗೆ ಮಾಡಿದ್ರು. ಬರದ ವಿಷಯ ಇರ್ಬೋದು, ಮಂಗಳೂರು ವಿಷಯ ಇರ್ಬೋದು. ಹಾಗೆ ಮಾಡೋದ್ರ ಮೂಲಕ ತನ್ನ ಜವಾಬ್ದಾರಿಯನ್ನು ಮರೆಯುವಂತ ಕೆಲಸವನ್ನ ಮರೆಮಾಚುವಂತ ಕೆಲಸವನ್ನ ಅವ್ರು ಮಾಡ್ತಿರ್ತಾರೆ. ಇದರಲ್ಲೂ ಇವರಿಗೆ ಅದೇ ಕೆಲಸ ಮಾಡಕ್ಕೆ ಹೊರಟು ಈಗ ವರ್ಗಾವಣೆ ಮಾಡಿದ್ದಾರೆ ಅಂತ ನನ್ನ ಆರೋಪ ಇದೆ. ಇಲ್ಲದೇ ಇದ್ರೆ ಯಾವ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡಿದ್ವಿ ಅಂತ ಅವ್ರು ಹೇಳ್ಬೇಕಲ್ಲ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡಿದ್ರು, ಅಥವಾ ಅಕ್ರಮವನ್ನ ಬಯಲಿಗೆಳೆದಿದ್ದೇ ನಿಮ್ಮ ತಪ್ಪು, ಅಕ್ರಮದ ಜೊತೆಗೆ ಶಾಮೀಲಾಗಬೇಕಾಗಿತ್ತು ಅನ್ನೋ ಕಾರಣಕ್ಕೆ ವರ್ಗಾವಣೆ ಮಾಡಿದ್ರು ಹೇಳ್ಬೇಕಲ್ಲ. ನಾವ್ ಯಾರ ಪರ ಇದೀವಿ, ನಮ್ದು ಪ್ರಾಮಾಣಿಕ ಸರ್ಕಾರ, ಭ್ರಷ್ಟರಿಗೆ ರಕ್ಷಣೆ ಕೊಡೋದಿಲ್ಲ, ಇದೇನಾ ಇವ್ರ ಕಾರ್ಯವೈಖರಿ? ಇದೇ ಪ್ರಾಮಾಣಿಕತೆನಾ? ಪ್ರಾಮಾಣಿಕತೆ ಮಾಡಲ್ಲ ಅಂದ್ರೆ ಈಗ ನಡೆಸ್ತಾ ಇದ್ದಾರಲ್ಲ, ಇದೇ ಪ್ರಾಮಾಣಿಕತೆ ಮಾಡಲ್ಲ. ಇದು ನಾಚಿಕೆ ಆಗ್ಬೇಕಲ್ಲ ಇವರಿಗೆ. ನೀವು ಇನ್ನೊಂದು ರೀತಿಯಾಗಿ ಗಮನಿಸೋದಾದ್ರೆ ಬಹಳಷ್ಟು ಹೆಸರು ಕೇಳಿ ಬರ್ತಾ ಇರೋದು ಕೆಂಪಯ್ಯ ಅವರೇ ಗೃಹ ಇಲಾಖೆ ಗೃಹ ಖಾತೆಯನ್ನ ನಿಭಾಯಿಸ್ತಾ ಇದ್ದಾರೆ ಅನ್ನೋ ರೀತಿಯಾದಂತ ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಎಲ್ಲದಕ್ಕೂ ಕೂಡ ಕಾರಣಗಳು ಕೆಂಪಯ್ಯ ಅವರ ಇದಕ್ಕೆ? ಅಲ್ಲ, ನಾನು ಅದನ್ನು ಹೇಳೋದಿಲ್ಲ. ಬಹುಶಃ ಇವರಿಗೆ ಸಿದ್ದರಾಮಯ್ಯನವರು ತಮಗೆ ಯಾವುದ್ರಲ್ಲೂ ಅನುಭವ ಕಡಿಮೆ ಇರುತ್ತೋ ಅದಕ್ಕೆ ಅನುಭವಿಗಳನ್ನ ಜೋಡಿಸ್ಕೊಂಡಿರ್ತಾರೆ. ಅನುಭವಿಗಳನ್ನ ಜೋಡಿಸ್ಕೊಳ್ಬೇಕಾದ್ರೆ ರಾಜ್ಯದ ಹಿತವನ್ನ ಬಯಸಿ ಅನುಭವಿಗಳನ್ನು ಜೋಡಿಸ್ಕೊಂಡಿದ್ರೆ ಅವ್ರಿಗೆ ಒಳ್ಳೆ ಹೆಸರು ಬರ್ತಿತ್ತು. ಆದ್ರೆ ತನ್ನ ಒಳಮರ್ಜಿಯನ್ನ ಈಡೇರಿಸ್ಕೊಳ್ಳೋದಕ್ಕೆ, ಒಳ ವ್ಯವಹಾರಗಳನ್ನು ನಿಭಾಯಿಸ್ಕೊಳ್ಳೋದಕ್ಕೆ ಹಲವು ವ್ಯಕ್ತಿಗಳನ್ನ ಅವ್ರು ಇಟ್ಕೊಂಡಿದ್ದಾರೆ. ಆ ಹಲವು ವ್ಯಕ್ತಿಗಳು ಇಟ್ಕೊಂಡಿರೋದ್ರೊಳಗೆ ಕೆಂಪಯ್ಯನವರು ಕೂಡ ಒಬ್ರು. ಅಂಗೈ ಹುಣ್ಣಿ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಅವರು ಡಿಫ್ಯಾಕ್ಟೋ ಹೋಮ್ ಮಿನಿಸ್ಟರ್ ತರನೇ ಕೆಲಸ ಮಾಡ್ತಾ ಇರೋದು ಗೊತ್ತಿರುವಂತ ಸಂಗತಿ. ಅದೇನೋ ಹಾಗೆ ಸಂಪರ್ಕದಲ್ಲಿರಿ ಸರ್. ನಿಮ್ ನಾನು ಮಾತಾಡ್ತೀನಿ. ನಮ್ಮ ಜೊತೆಗೆ ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತಹ ಸಂತೋಷ್ ಹೆಗಡೆ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮ್ಮ ಮೊದಲ ಅಭಿಪ್ರಾಯ ಏನು ಸರ್? ಈ ಸರ್ಕಾರದ ಈ ವರ್ಗಾವಣೆ ನಡೆಯಿಂದ ನಿಮ್ಮ ಅಭಿಪ್ರಾಯ ಏನು ಸರ್? ನಾನು ಒಂದು ಚಾನೆಲ್ಗೆ ಇದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೆ. ಆವಾಗ ನನಗೆ ಸತ್ಯನಾರಾಯಣ ರಾವ್ರನ್ನು ಕೂಡ ವರ್ಗಾವಣೆ ಮಾಡಿದ್ದಾರೆ ಅನ್ನೋದು ನಾನು ತಿಳಿದಿರಲಿಲ್ಲ. ಅದು ಒಂದು ಕಾರಣವಾಗಿ ಹೇಳಿದ್ದೆ ನಾನು. ಆದ್ರೆ ಅದನ್ನು ಬಿಟ್ಟು ಕೂಡ ಬೇರೆ ಕಾರಣಗಳಿವೆ. ಒಂದೇನೆಂದ್ರೆ ರೂಪಾ ಅವರ ಮೇಲಿರುವಂತಹ ಆರೋಪಗಳು ಅವರ ಡಿಪಾರ್ಟ್ಮೆಂಟಲ್ ಪ್ರಿನ್ಸಿಪಲ್ಸ್ ಅನ್ನು ಡಿಸೊಬೆ ಮಾಡಿದ್ರು, ಪಬ್ಲಿಕ್ಗೆ ಹೋಗಿದ್ದಾರೆ ಅನ್ನೋದು. ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಯಾವುದೂ ಇಲ್ಲ. ಇಂಥ ಹಿನ್ನೆಲೆಯಲ್ಲಿ ಅಂಥ ಗಂಭೀರವಾದ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಅದು ಕೂಡ ಮೇಲಿನ ಅಧಿಕಾರಿ ಸುಮಾರು 2 ಕೋಟಿ ಲಂಚ ತಗೊಂಡಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನು ವರ್ಗಾವಣೆ ಮಾಡೋದು ನನಗೆ ಸರಿ ಅಂತ ಕಾಣಿಸ್ತಾ ಇಲ್ಲ. ನನಗೆ ಅನಿಸ್ತಾ ಇದೆ ವಿಚಾರಣೆ ನಂತರ ಅವ್ರದ್ದೇನಾದ್ರೂ ಆರೋಪಗಳು ಅವ್ರ ಮೇಲೆ ಸಾಬೀತಾಗಿದ್ರೆ ಆವಾಗ ಮಾಡಬಹುದು ಅಂತ ಕಾಣಿಸ್ತದೆ. ಆದ್ರೆ ಇವಾಗ ಅಡ್ಮಿನಿಸ್ಟ್ರೇಟಿವ್ ಫೆಸಿಲಿಟೀಸ್ ಬಗ್ಗೆ ಟ್ರಾನ್ಸ್ಫರ್ ಮಾಡಿರೋದು ನನಗೆ ಅನಿಸ್ತಾ ಇದೆ ಒಂದು ಬರೀ ಕಾರಣ ಅಂತ ನನ್ಗೆ ಕಾಣಿಸ್ತಾ ಇದೆ. ಒಬ್ಬ ಅಧಿಕಾರಿ ಬಹಳಷ್ಟು ಗಂಭೀರವಾದ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅದರಿಂದಾಗಿ ಅಂಥ ಹಿನ್ನೆಲೆಯಲ್ಲಿ ಒಬ್ಬ ಅಧಿಕಾರಿಯನ್ನ ವರ್ಗಾವಣೆ ಮಾಡಿದ್ರೆ ಅವರ ಇದಕ್ಕೆ ರೆಪ್ಯುಟೇಷನ್ಗೆ ಧಕ್ಕೆ ಬರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸರ್, ಇನ್ನೊಂದು ರೀತಿಯಾಗಿ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತುವಂತ ಅಧಿಕಾರಿಗಳೇ ತುಂಬಾ ಅಪರೂಪ ನಮ್ಮಲ್ಲಿ ಸಿಗೋದು. ಈ ರೀತಿಯಾಗಿ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದಾಗ್ಲೇನೆ ಅವರನ್ನ ಈ ರೀತಿ ವರ್ಗಾವಣೆ ಮಾಡೋದು, ಅವರಿಗೆ ಶಿಕ್ಷೆಯ ರೀತಿಯಲ್ಲಿ ವರ್ಗಾವಣೆಯನ್ನ ಮಾಡೋದು ನೋಡಿದ್ರೆ ಒಂದ್ ರೀತಿ ಮನಸ್ಥೈರ್ಯ ಕುಗ್ಗಿ ಹೋಗಲ್ವಾ ಸರ್ ಅಧಿಕಾರಿಗಳದ್ದು?
ಖಂಡಿತ ಹಾಗೆ ಆಗ್ತದೆ. ನೀವು ಹೇಳಿದಂಗೆ ಬಹಳಷ್ಟು ಅಧಿಕಾರಿಗಳು ಈ ಭ್ರಷ್ಟಾಚಾರವನ್ನು ಬಹಿರಂಗಕ್ಕೆ ತರಲ್ಲ. ಅವರು ಪ್ರಾಮಾಣಿಕರಾದರೂ ಕೂಡ ಅವ್ರಿಗೊಂದು ರೀತಿಯ ಹೆದರಿಕೆ ಇರ್ತದೆ. ಈ ಅಧಿಕಾರಿ ಬಹಳ ಧೈರ್ಯಶೀಲ ಆಗಿರಬೇಕು. ಯಾಕಂದ್ರೆ ಒಂದು ಗಂಭೀರವಾದ ಆರೋಪವನ್ನು ತನ್ನ ಹಿರಿಯ ಅಧಿಕಾರಿಗಳ ಮೇಲೆ ಹೊರಿಸಿದ್ದಾರೆ. ಅದು ಕೂಡ ಕೆಲವು ಕೈದಿಗಳಿಗೆ ಬೇರೆನೇ ಸವಲತ್ತನ್ನು ಕೊಟ್ಟಿದ್ದಾರೆ, ಅದರ ಬಗ್ಗೆ ಮಾಹಿತಿ ಕೂಡ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನು ವರ್ಗಾವಣೆ ಮಾಡಿದ್ರೆ ಮುಂದೆ ಯಾವ ಅಧಿಕಾರಿಗಳಿಗೂ ಕೂಡ ಅವರ ಗಮನಕ್ಕೆ ಭ್ರಷ್ಟಾಚಾರಗಳು ಬಂದ್ರೆ ಅವರು ತಿಳಿಸಲ್ಲ. ಬಟ್ ಇನ್ನೇನೋ ಮುಚ್ಚಕ್ಕೋಸ್ಕರ ಈ ರೀತಿ ವರ್ಗಾವಣೆ ಮಾಡಲಾಗಿದೆ ಅಂತ ಅನಿಸುತ್ತಾ ಸರ್ ಮೇಲ್ನೋಟಕ್ಕೆ ಗಮನಿಸಿದ್ರೆ? ನಾನು ಅದನ್ನು ಹೇಳ ಬಯಸುವುದಿಲ್ಲ. ನನಗನ್ನಿಸ್ತಾ ಇದೆ ಇದು ಒಂದು ರೀತಿಯಲ್ಲಿ ಅವರು ಮಾಡಿದ ಕೆಲಸಕ್ಕೆ ಸ್ವಲ್ಪ ಕೋಪ ಮಾಡಿಕೊಂಡು ಸರ್ಕಾರ ಬದಲಾವಣೆ ಮಾಡಿದೆ ಅಂತ ನಂಗೆ ಕಾಣಿಸಿದೆ. ಓಕೆ, ಬಟ್ ಇನ್ನೊಂದು ಗಮನಿಸಬೇಕಾಗಿರೋದು, ಜೈಲು ಅಧೀಕ್ಷಕರನ್ನು ಕೂಡ ಇದರಲ್ಲಿ ಬಂದೇ ಬರ್ತಾರೆ. ಕೇವಲ ಡಿಜಿ ಆಗಿರಬಹುದು ಅಥವಾ ಡಿಐಜಿ, ಕೇವಲ ಅವರಿಬ್ಬರ ನಡುವೆ ನಡೆಯುವಂತಹ ಗಲಾಟೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತದ್ದು ಜೈಲು ಅಧೀಕ್ಷಕರು. ಅವರನ್ನ ಮಾತ್ರ ಇಟ್ಕೊಂಡು ಈ ಇಬ್ಬರು ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದು ಏನೋ ಒಂದು ಸೂಚನೆಯನ್ನ ಕೊಡುತ್ತೆ ಅಲ್ವಾ ಸರ್? ನನಗನ್ನಿಸ್ತಾ ಇದೆ ಯಾವ ಅಧಿಕಾರಿಗಳು ರೂಪಾ ಅವರ ವಿರುದ್ಧ ಒಂದು ಸಂಚು ಮಾಡ್ತಾ ಇದ್ದಾರೆ ಅವರನ್ನ ಅಲ್ಲಿಟ್ಟಿರುವುದು ಸರಿಯಲ್ಲ. ವರ್ಗಾವಣೆ ಮಾಡಬೇಕಾದ್ರೆ ಎಲ್ಲ ಅಧಿಕಾರಿಗಳನ್ನ ಮಾಡಬೇಕಾಗಿತ್ತು. ಅಲ್ಲಿ ಎರಡು ಗುಂಪುಗಳಿವೆ. ಒಂದು ರೂಪಾ ಅವರನ್ನು ಸಮರ್ಥಿಸ್ತದೆ, ಇನ್ನೊಂದು ಗುಂಪು ಸತ್ಯನಾರಾಯಣ ಅವರನ್ನು ಸಮರ್ಥಿಸ್ತದೆ. ಇದರಲ್ಲಿ ಸತ್ಯನಾರಾಯಣ ಅವರಿಗೆ ಬೇಕಾದಂತಹ ಅಧಿಕಾರಿಗಳನ್ನ ಇಟ್ಬಿಟ್ಟು ರೂಪಾ ಅವರನ್ನ ಮತ್ತೆ ಅವರಿಗೆ ಸಹಾಯ ಮಾಡಿದಂತ ಸಿಬ್ಬಂದಿಗಳನ್ನ ವರ್ಗಾವಣೆ ಮಾಡೋದು ಖಂಡಿತ. ಕೃಷ್ಣಕುಮಾರ್ ಅವರು ಜೈಲು ಅಧೀಕ್ಷಕರು, ಅವರನ್ನು ವರ್ಗಾವಣೆ ಮಾಡಲೇ ಇಲ್ಲ. ಹೌದು, ನಿಜ. ಅವರು ಇವಾಗಲೇ ರೂಪಾ ಅವರ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರಿಂದ ಒಂದು ಆಡಳಿತ ಹಿತದೃಷ್ಟಿಯಿಂದ ವರ್ಗಾವಣೆ ಆಗಬೇಕಾದ್ರೆ ಎಲ್ಲಾ ಅಧಿಕಾರಿಗಳನ್ನು ಮಾಡಬೇಕಾಗಿತ್ತು. ಕರೆಕ್ಟ್, ಎಕ್ಸಾಕ್ಟ್ಲಿ. ತನಿಖೆ ಆಗ್ಬೇಕು ಅನ್ನೋದಾದ್ರೆ ಅಲ್ಲಿರುವಂತವ್ರನ್ನೆಲ್ಲರನ್ನು ಕೂಡ ವರ್ಗಾವಣೆ ಮಾಡಿ ತನಿಖೆಯನ್ನ ಮಾಡಬೇಕಾಗಿತ್ತು. ಇಬ್ಬರನ್ನ ವರ್ಗಾವಣೆ ಮಾಡಿ ಉಳಿದಂತ ಅಲ್ಲೇ ಅಧಿಕಾರಿಗಳನ್ನ ಇಟ್ರೆ ಅದು ಸಂಪೂರ್ಣವಾದಂತ ತನಿಖೆ ಆಗಲ್ಲ ಪಾರದರ್ಶಕವಾಗಿ. ಖಂಡಿತ ಒಂದು ಸಾಧಾರಣ ಸಮಯದಲ್ಲಿ ಈ ಒಂದು ಪ್ರಿನ್ಸಿಪಲ್ ಅಪ್ಲೈ ಆಗಲ್ಲ. ಈ ಕೇಸಲ್ಲಿ ಏನಾಗಿದೆ ಅಂದ್ರೆ ಆ ಜೈಲರ್ಸ್ ನಡುವೆ ಎರಡು ಗುಂಪುಗಳಿವೆ. ಒಂದು ಗುಂಪು ರೂಪಾ ಅವರನ್ನು ಸಮರ್ಥಿಸ್ತಾ ಇತ್ತು, ಅವರನ್ನು ಮತ್ತೆ ಕೆಲವು ಕೈದಿಗಳು ಕೂಡ ಅವರನ್ನು ಸಮರ್ಥಿಸ್ತಾ ಇದ್ರು. ಅವರನ್ನೆಲ್ಲ ಬೇರೆ ಜೈಲಿಗೆ ವರ್ಗಾವಣೆ ಮಾಡಿದ್ದಾರೆ. ಸತ್ಯನಾರಾಯಣ ಅವರನ್ನ ಸಮರ್ಥಿಸಿದಂತ ವ್ಯಕ್ತಿಗಳನ್ನ ಅಲ್ಲಿ ಇಟ್ಕೊಂಡಿದ್ದಾರೆ. ಇದು ಎಷ್ಟಕ್ಕೆ ಸರಿ? ಅಂದ್ರೆ ನಿಮ್ ಜೊತೆಗೆ ಮಾತಾಡ್ತೀನಿ ಸರ್, ನೀವು ಹಾಗೆ ನನ್ನ ಜೊತೆಗೆ ದಯವಿಟ್ಟು ಒಂದ್ ಸ್ವಲ್ಪ ನನ್ನ ಜೊತೆಗೆ ಹಾಗೆ ಲೈನ್ ಅಲ್ಲಿ ಇರಿ ಸರ್, ನಿಮ್ ಜೊತೆಗೆ ಮಾತಾಡ್ತೀನಿ. ಸಿಟಿ ರವಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸಂತೋಷ್ ಹೆಗಡೆ ಸರ್ ಹೇಳ್ತಾ ಇರೋದನ್ನ ಗಮನಿಸ್ತಾ ಇದ್ರೆ, ಮೇಲೆ ಇವೆಲ್ಲವೂ ಕೂಡ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ದಾಲ್ ಮೇ ಕುಚ್ ಕಾಲಾ ಹೈ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅಲ್ವಾ ಸಿಟಿ ರವಿ ಅವರೇ? ಅಲ್ಲ, ಈಗ ನಾನು ಅವ್ರನ್ನ ಹೇಳಿದ್ದನ್ನು ಕೇಳಿದೆ. ನಾನು ಈಗ ಸರ್ಕಾರ ಈ ಮೂಲಕ ಒಂದು ಕೆಟ್ಟ ಸಂದೇಶ ಕೊಡ್ತಾ ಇದೆ. ಅಧಿಕಾರಿಗಳ ನೈತಿಕ ಸ್ಥೈರ್ಯವನ್ನು ಹುಡುಗಿಸುವಂತ ಕೆಲಸ ಮಾಡ್ತಾ ಇದೆ. ಇವರಿಗೆ ಅವರು ಬಯಲಿಗೆಳೆದಿದ್ದಂತ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳುವಂತ ವ್ಯವಧಾನವೂ ಇಲ್ಲದೆ ಆತುರಾತುರವಾಗಿ ವರ್ಗಾವಣೆ ಮಾಡ್ತಿರೋದೇ ಇಡೀ ಪ್ರಕರಣವನ್ನ ಮುಚ್ಚಾಕಿ ಇದಕ್ಕೂ ಒಂದು ಬಿ ರಿಪೋರ್ಟ್ ಸಲ್ಲಿಸಿ ಕ್ಲೀನ್ ಚಿಟ್ ಕೊಡುವಂತ ಸಂಚಿದ್ದಂಗಿದೆ. ಈ ಹಿಂದೆ ಗಣಪತಿಯವ್ರ ಪ್ರಕರಣದಲ್ಲಿ, ಮೇಟಿಯವ್ರ ಪ್ರಕರಣದಲ್ಲಿ, ಶಿಖಾ ಅವ್ರ ಪ್ರಕರಣದಲ್ಲಿ ಹೇಗೆ ನಡ್ಕೊಳ್ತಾವ ಸರ್ಕಾರ, ಈಗಲೂ ಹಾಗೆ ನಡ್ಕೊಳ್ತಾ ಇದೆ ಅಂತ ನಂಗೆ ಅನಿಸುತ್ತೆ. ಬಟ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಇಬ್ಬರು ಅಧಿಕಾರಿಗಳನ್ನ ಕಡ್ಡಾಯ ರಜೆಗೆ ಕಳಿಸಿ ತನಿಖೆಯನ್ನ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ರು. ಜೊತೆಗೆ ಬಿಜೆಪಿ ಈ ವಿಷಯದಲ್ಲಿ ಏನ್ ಸ್ಟ್ಯಾಂಡ್ ಅನ್ನ ಇಟ್ಕೊಳ್ಳುತ್ತೆ? ನನಗೆ ನಾವು ನ್ಯಾಯಾಂಗ ತನಿಖೆ ಆಗಬೇಕು, ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನ ಮೊದಲ ದಿನದಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಪಟ್ಟು ಹಿಡಿದಿದ್ದೀವಿ. ಅದನ್ನ ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆ ನಡೆಸಿ ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಕಾಲಮಿತಿಯೊಳಗಡೆ ನ್ಯಾಯಾಂಗ ತನಿಖೆ ನಡೆಸಿ. ಮತ್ತೆ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. CCTV ಫೂಟೇಜ್ಗಳೇ ಸಾಕ್ಷಿ ಹೇಳ್ತಾ ಇದ್ದಾವೆ. ಅದು ಅರಮನೆ ಅಲ್ಲ, ಅದು ಸೆರೆಮನೆಯನ್ನೇ ಅರಮನೆಯನ್ನಾಗಿ ಪರಿವರ್ತಿಸುವಂತ ಚಮತ್ಕಾರ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಯಾವ ಮನಸ್ಥಿತಿ ಈ ಸರ್ಕಾರದ್ದಿದೆ, ಹಣ ಕೊಟ್ಟರೆ ಏನು ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಒದಗಿಸಿದೆ. ಇದ್ರ ಹಿಂದ್ಗಡೆ ಯಾವ್ಯಾವ ಅಧಿಕಾರಿಗಳಿದ್ದಾರೆ, ಯಾವ್ಯಾರು ಶಾಮೀಲಾಗಿದ್ದಾರೆ, ರಾಜಕೀಯ ನೇತೃತ್ವದ ಪಾತ್ರ ಎಷ್ಟು ಅನ್ನೋದು ನ್ಯಾಯಾಂಗ ತನಿಖೆಯಿಂದ ಹೊರಗೆ ಬರಬೇಕಾದ ಅವಶ್ಯಕತೆ ಇದೆ. ಅದಕ್ಕಾಗಿ ನ್ಯಾಯಾಂಗ ತನಿಖೆ ನಡೆಸಬೇಕು ಅನ್ನೋದು ನಮ್ಮ ಆಗ್ರಹ ಇದೆ.
ಓಕೆ, ಥ್ಯಾಂಕ್ ಯು ಸಿ ಟಿ ರವಿ ಅವರು ಇಷ್ಟೊತ್ತು ನನ್ನ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ಸರ್, ಸಂತೋಷ್ ಸರ್, ನಾನು ಸಿ ಟಿ ರವಿ ಅವರು ಹೇಳ್ತಾ ಇದ್ರು ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋದನ್ನ ಕೇಳ್ತಾ ಇದ್ರು, ಹಾಗಾಗಿ ಅದರಿಂದ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ ಸರ್. ಸಂತೋಷ್ ಹೆಗಡೆ ಸರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ, ನಿವೃತ್ತ ನ್ಯಾಯಮೂರ್ತಿಗಳು. ಸರ್ ನಮಸ್ಕಾರ. ನಾನಾಗ್ಲೇ ಕೇಳ್ತಾ ಇದ್ದೆ, ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋದನ್ನ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ, ಆದ್ರೆ ಮಗದೊಂದು ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಿದ್ದು ಇಬ್ಬರನ್ನು ಕೂಡ ರಜೆ ಮೇಲೆ ಕಳಿಸಿ ಆಮೇಲೆ ತನಿಖೆಯನ್ನ ಮಾಡಬಹುದಾಗಿತ್ತು ಅಂತ ಹೇಳಿ. ಯಾವ ತನಿಖೆಯನ್ನ ಮಾಡಿದ್ರೆ ಚೆನ್ನಾಗಿರೋದು ಸರ್ ಈ ಪ್ರಕರಣದಲ್ಲಿ? ನನಗೆ ಅನಿಸ್ತಾ ಇದೆ ಇದು ಒಂದು ಗಂಭೀರವಾದ ವಿಚಾರ. ಯಾಕಂದ್ರೆ ಕೆಲವು ಕೈದಿಗಳಿಗೆ ಜೈಲಿನಲ್ಲಿ ಹಲವಾರು ಸೌಲಭ್ಯಗಳು ಸಿಗಬಾರದಂತಹ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಬರ್ತಾ ಇದೆ. ಇದನ್ನ ಒಂದು ಸರಿಯಾದ ವಿಚಾರಣೆ ಆಗದೆ ಅಲ್ಲಿಗೆ ಮುಚ್ಚಿ ಹಾಕಿದ್ರೆ ಮುಂದಕ್ಕೆ ಬಹಳ ಕಂಟಕ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನನ್ನ ಅನಿಸಿಕೆಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದು ಕರೆಕ್ಟೇ, ಬಿಜೆಪಿ ಅವರು ಹೇಳಿದ್ದು ಕರೆಕ್ಟೇ. ಇಬ್ಬರನ್ನು ಬೇಕಾದ್ರೆ ಇದರಲ್ಲಿ ಇಟ್ಕೊಳ್ಳಿ, ಆಫ್ ಡ್ಯೂಟಿ ಇಟ್ಕೊಳ್ಳಿ, ಆದ್ರೆ ನ್ಯಾಯಾಂಗ ತನಿಖೆ ಆದ್ರೆ ಉತ್ತಮ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅಲ್ಲಿ ರೂಪಾ ಅವರನ್ನ ಸಪೋರ್ಟ್ ಮಾಡ್ತಾ ಇದ್ದಂತ ಸಿಬ್ಬಂದಿಗಳು ಮತ್ತೆ ಖೈದಿಗಳನ್ನ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸತ್ಯನಾರಾಯಣ ರಾವ್ರನ್ನ ಸಮರ್ಥಿಸುವಂತಹ ಕೆಲವು ಅಧಿಕಾರಿಗಳನ್ನ ಮತ್ತೆ ಕೆಲವು ಖೈದಿಗಳನ್ನ ಅಲ್ಲೇ ಇಟ್ಕೊಂಡಿದ್ದಾರೆ. ಇದರಿಂದ ಒಂದು ರೀತಿಯಲ್ಲಿ ಸತ್ಯಾಂಶ ಬರಕ್ಕೆ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಬ್ಬರನ್ನು ರಜೆಯಲ್ಲಿ ಕಳಿಸೋದಕ್ಕೆ ಏನು ಆತಂಕ ಇಲ್ಲ, ಕಳಿಸ್ಬೋದು. ಆದ್ರೆ ಒಂದು ಸಮತೋಲನ ಇರಬೇಕು ಆ ಜೈಲಲ್ಲಿ. ಒಂದು ಪಕ್ಷದವರ ಸಪೋರ್ಟರ್ಸ್ ಅನ್ನು ಇಟ್ಕೊಂಡು ಇನ್ನೊಂದು ಪಕ್ಷದ ಪಾರ್ಟಿಯ ಸಪೋರ್ಟರ್ಸ್ ಹೊರ ಕಳಿಸೋದು ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ. ಸರ್, ಈಗ ಹೊಸದಾಗಿ ಆಫೀಸರ್ಸ್ ಗಳು ಬರ್ತಾ ಇರ್ತಾರೆ, ಯಾರಾದ್ರೂ ಯಂಗ್ಸ್ಟರ್ಸ್ ಗಳು ನಾನು ಆಫೀಸರ್ ಆಗಬೇಕು ಅಂತ ಬರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರಿ, ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರಿ, ಏನ್ ಮೆಸೇಜ್ ಹೋಗುತ್ತೆ ಸರ್ ಅಂತವ್ರಿಗೆ? ಏನ್ ಅಂದ್ಕೊಳ್ಬೇಕು ಅಂತ ಅವರು? ಇಂಥ ಕೆಲಸಕ್ಕೆ ಬಳಕೆ ಸ್ವಲ್ಪ ಮುಜುಗರ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಸತ್ಯಾಂಶವನ್ನು ಹೊರಗೆ ಹಾಕಿದ್ದಕ್ಕೆ ಈ ರೀತಿ ಶಿಕ್ಷೆ ಕೊಡುವುದು ಸರಿಯಲ್ಲ. ಇದರಿಂದ ಬೇರೆ ತಪ್ಪು ಸಂದೇಶಗಳು ಯುವಕರಿಗೆ ಹೋಗ್ತದೆ ಅನ್ನೋದು ನನ್ನ ಅನಿಸಿಕೆ. ಬಟ್ ಈ ರೀತಿಯಾಗಿ ಧ್ವನಿ ಎತ್ತೋದು ತಪ್ಪ ಸರ್? ಹಾಗಿದ್ರೆ ಒಬ್ಬ ಡಿ ರೂಪಾ ಅವರು, DIG ಅವರು ಎತ್ತಿರುವಂತಹ ಈ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದು ತಪ್ಪ, ಅಥವಾ ಏನಾದ್ರೂ ಬೇರೆ ಮಾರ್ಗದಲ್ಲಿ ಅವರು ಧ್ವನಿ ಎತ್ತಬಹುದಾಗಿತ್ತ ಅಂತ? ಖಂಡಿತ ಇದು ತಪ್ಪಲ್ಲ. ಅವರು ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಏನು ನಡೆದಿಲ್ಲ ಆ ಹಿನ್ನೆಲೆಯಲ್ಲಿ. ಆದ್ರಿಂದ ಮುಂದೆ ಏನಾದ್ರೂ ಇರುವಂತಹ ಮಾಹಿತಿಗಳನ್ನ ಅಥವಾ ಎವಿಡೆನ್ಸ್ ಅನ್ನ ಮರೆ ಮಾಡುವಂತ ಸಂದರ್ಭ ಇರಬಹುದು ಅನ್ನೋ ಹಿನ್ನೆಲೆಯಲ್ಲಿ ರೂಪಾ ಅವರು ಅದನ್ನ ಮಾಧ್ಯಮಕ್ಕೆ ಕೊಟ್ಟಿರಬಹುದು. ಅದು ಒಂದು ರೀತಿಯಲ್ಲಿ ಆ ಕೇಸನ್ನ ಪ್ರೂವ್ ಮಾಡಕ್ಕೆ ಆಗಿ ಮಾಡಿದ್ರು ಅದ್ರಲ್ಲಿ ತಪ್ಪಿಲ್ಲ. ಓಕೆ, ಹಂಗಿದ್ರೆ ಈ ಪ್ರಕರಣ ನಮಗೆ ಸಂಪೂರ್ಣವಾಗಿ ತನಿಖೆ ಆಗಲ್ಲ ಅಂತ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಪರಿಪೂರ್ಣವಾಗಿ ಯಾವುದೇ ರೀತಿಯಾಗಿ ಗೊಂದಲಗಳಿಲ್ಲದೇನೆ ತನಿಖೆಯ ವರದಿ ಹೊರಗಡೆ ಬರಲ್ಲ ಅಂತ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅಲ್ವಾ ಸರ್? ನಿಜ ನೀವು ಹೇಳುದು. ಆದ್ರಿಂದ ಅದಕ್ಕಾಗಿ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋದು ನನ್ನ ಕೋರಿಕೆ. ಓಕೆ, ಥ್ಯಾಂಕ್ ಯು ಸಂತೋಷ್ ಹೆಗಡೆ ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ರಿ, ಮಾತಾಡಿದ್ರಿ, ನಿಮ್ಮ ಅಭಿಪ್ರಾಯವನ್ನ ಕೂಡ ತಿಳಿಸ್ಕೊಟ್ಟಿದ್ರ. ಧನ್ಯವಾದಗಳು ಸರ್. ಓಕೆ, ನನ್ನ ಜೊತೆಗೆ ಈಗ ದಿನೇಶ್ ಗುಡ್ರ ಅವರು ಕೂಡ ಸಿಕ್ಕಿದ್ದಾರೆ, ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ಕಾರ ಇದು ಕೊಟ್ಟಿರುವಂತದ್ದು ಶಿಕ್ಷೆನ, ಬಹುಮಾನ, ಅಥವಾ ಆಡಳಿತಾತ್ಮಕವಾಗಿ ತನಿಖೆಗೆ ಇದು ಅಡ್ಡಿ ಆಗುತ್ತೆ, ಹಾಗೋಸ್ಕರ ನಾವು ಇದನ್ನ ನಿರ್ಧಾರವನ್ನ ತೆಗೆದುಕೊಂಡಿದ್ದೀವಿ ಅನ್ನೋದನ್ನ ಹೇಳ್ತಾ ಇರೋದಾ? ನೋಡಿ, ಸರ್ಕಾರ ಇವತ್ತು ಯಾವಾಗ DIG ಅವರು ಆರೋಪ ಮಾಡಿದಾಗ ಕೂಡಲೇ ಎನ್ಕ್ವೈರಿನ ಮಾಡ್ತಕ್ಕಂಥದ್ದನ್ನ ಆದೇಶ ಮಾಡಿ ಒಬ್ರು ಒಳ್ಳೆಯ ರಿಟೈರ್ಡ್ IAS ಯಾರಾದ್ರು ವಿನಯ್ ಕುಮಾರ್ ಅವರು, ಅತ್ಯಂತ ಒಳ್ಳೆ ಹೆಸರಿರ್ತಕ್ಕಂಥ ದಕ್ಷ ಅಧಿಕಾರಿ, ಅವರನ್ನ ಎನ್ಕ್ವೈರಿ ಮಾಡೋದಕ್ಕೆ ಆದೇಶ ಮಾಡಿದೆ. ಮತ್ತೆ ಅದ ನಂತರ ಆರೋಪಗಳು ಪ್ರತ್ಯಾರೋಪಗಳು DG ಮತ್ತು DIG ಮಧ್ಯೆ ನಡೀತಾನೆ ಇರ್ತಕ್ಕಂಥದ್ದು. ಆಮೇಲೆ ಅವರಿಬ್ಬರ ಮಧ್ಯದಲ್ಲಿ ವಾಕ್ ಸಮರಗಳು, ಆಮೇಲೆ ಜೈಲ್ಗಳಲ್ಲೂ ಕೂಡ ಏನೋ ಎವಿಡೆನ್ಸ್ ಹಾಳು ಮಾಡ್ತಾ ಇದ್ದಾರೆ ಅಂತ ಅಲಿಗೇಷನ್ಸ್ ಬರ್ತಕ್ಕಂಥದ್ದು. ಇದೆಲ್ಲ ಕೂಡ ಬಂದಾಗ ಏನಾಗ್ತದೆ, ಯಾವುದೇ ಒಂದು ಪಕ್ಷಪಾತವಿಲ್ಲದೆ ಎನ್ಕ್ವೈರಿ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಇಬ್ಬರನ್ನು ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ. ರೂಪಾ ಅವ್ರಿಗೂ ಕೂಡ ಬೆಂಗಳೂರಿನಲ್ಲಿ ಅತ್ಯಂತ ಪ್ರಮುಖವಾದಂತ ಒಂದು ಹುದ್ದೆಗೆನೆ ಅವರನ್ನು ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ. DGನವರು ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ. ಬಹಳ ಮುಖ್ಯವಾಗಿರುವಂತದ್ದು ಏನಂತ ಹೇಳಿದ್ರೆ, ಬಹಳ ಗಂಭೀರವಾದಂತ ಆರೋಪಗಳು. 2 ಕೋಟಿ ರೂಪಾಯಿ ಅವರು ಲಂಚ ತಗೊಂಡಿದ್ದಾರೆ ಅಂತ ರೂಪಾ ಅವ್ರು ಹೇಳಿದ್ದಾರೆ.
ಸೊ ಆ ಎನ್ಕ್ವೈರಿ ಅದ್ರ ಮೇಲೆ ಕೂಡ ನಾವು ಅದು ಬಹಳ ದೊಡ್ಡ ಅಲಿಗೇಷನ್ ಅದು. ಸೊ ಅವ್ರ ಹತ್ರ ಏನೇನು ಸಾಕ್ಷ್ಯಾಧಾರಗಳಿದೆ ಅದ್ರ ಬಗ್ಗೆನೂ ಕೂಡ ಎನ್ಕ್ವೈರಿ ಆಗ್ಬೇಕಾಗ್ತದೆ. ಆಮೇಲೆ ಆ ಜೈಲಿನಲ್ಲಿ ಇರ್ತಕ್ಕಂಥವ್ರಿಗೆ ಕೆಲವರಿಗೆ ಹೆಚ್ಚಿನ ಒಂದು ಸೌಲಭ್ಯಗಳು ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಜೈಲಿನಲ್ಲಿ ಅವ್ರಿಗೆ ಹೆಚ್ಚಿನ ಪ್ರಿಫರೆನ್ಸ್ ಕೊಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಆರೋಪಗಳಿದೆ. ಮತ್ತು ಮಾಧ್ಯಮಗಳಲ್ಲಿ ಕೂಡ ಕೆಲವು ವಿಡಿಯೋ ಎಲ್ಲ ಕೂಡ ಪ್ರದರ್ಶನ ಆಗಿದೆ. ಎಲ್ಲವನ್ನೂ ಕೂಡ ಎನ್ಕ್ವೈರಿನ ಮಾಡಿ ಯಾರು ಅದಕ್ಕೆ ಕಾರಣಕರ್ತರೇನು, ತಪ್ಪಿತಸ್ಥರು ಯಾರು, ಅಥವಾ ಆರೋಪಕ್ಕೆ ಎವಿಡೆನ್ಸ್ ಇದೆಯಾ ಇಲ್ಲೋ ಎಲ್ಲವನ್ನು ಕೂಡ ತನಿಖೆಯಾಗಿ ಯಾರಾದ್ರೂ ತಪ್ಪು ಮಾಡಿದ್ರೆ ಅಂತವ್ರನ್ನ ಕ್ರಮ ತಗೊಳ್ತಕ್ಕಂಥದ್ದು ಮಾಡುವಂತ ಬಹಳ ಮುಖ್ಯ ಆಗಿದೆ. ಜೈಲು ಅಧೀಕ್ಷಕ ಕೃಷ್ಣಕುಮಾರ್ ಅವರ ವರ್ಗಾವಣೆಯನ್ನ ಯಾಕೆ ಮಾಡಲಿಲ್ಲ? ಈಗ ಕೇವಲ ಡಿಜಿ ಅವರು ಮತ್ತೆ ಡಿಐಜಿ ಅವರ ವರ್ಗಾವಣೆ ಆಯ್ತು, ಆದ್ರೆ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇರಬೇಕಾಗಿರುವಂತವರು ಜೈಲು ಅಧೀಕ್ಷಕರು. ಕೃಷ್ಣಕುಮಾರ್ ಅವರ ವರ್ಗಾವಣೆ ಯಾಕೆ ಆಗ್ಲಿಲ್ಲ ಸರ್? ನೋಡಿ, ಸರ್ಕಾರ ಇವತ್ತು IPS ಅಧಿಕಾರಿಗಳದ್ದು ಒಂದು 5-6 ಜನರು ಟ್ರಾನ್ಸ್ಫರ್ ಮಾಡಿದ್ದಾರೆ. MN ರೆಡ್ಡಿ ಅವರನ್ನ, ಆಮೇಲೆ ಇನ್ನಿತರ 4-5 ಅದರಲ್ಲಿ ಅದು ಸಹಜ ಪ್ರಕ್ರಿಯೆಯಲ್ಲಿ ಆ ಟ್ರಾನ್ಸ್ಫರ್ ಆಗುವ ಸಂದರ್ಭದಲ್ಲಿ ಇದನ್ನು ಕೂಡ ಸೇರಿಸಿ ವರ್ಗಾವಣೆ ಆಗಿರೋದು ಸಹಜ ಪ್ರಕ್ರಿಯೆನಾ? ಇದು ಸಹಜ ಪ್ರಕ್ರಿಯೆ ಜೊತೆಲಿ ಇದನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಯಾಕಂದ್ರೆ ಈ ಟ್ರಾನ್ಸ್ಫರ್ ಆಗುವಂತ ಸಂದರ್ಭದಲ್ಲಿ ಸೇರಿಸಿ. ಸರ್, ನಾನು ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ ದೇಶಗುಂಡ್ರು ಸರ್. ನಾನು ಅದೆಲ್ಲ ಬಿಟ್ಬಿಡಿ ಸರ್, ಉಳಿದವರೆಲ್ಲ ಆಗಿದೆ, ಎಲ್ಲ ವರ್ಗಾವಣೆ ಅದೆಲ್ಲವೂ ಕೂಡ ಆಗೋಯ್ತು. ಬಟ್ ಜೈಲು ಅಧೀಕ್ಷಕ ಕೃಷ್ಣಕುಮಾರ್ ಅವ್ರ ವರ್ಗಾವಣೆ ಯಾಕೆ ಆಗ್ಲಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ನೋಡಿ, ಇದು ನೀವು ಅದ್ರ ಬಗ್ಗೆನೂ ಕೂಡ ಸರ್ಕಾರ ಉತ್ತರ ಕೊಡ್ತದೆ. ಅದು ಎನ್ಕ್ವೈರಿ ಆಗ್ಬೇಕಾದ್ರೆ ಅದು ಅವ್ರ ಮೇಲೆ ಏನಾದ್ರು ಅಲಿಗೇಷನ್ಸ್ ಏನ್ ಇರ್ತಕ್ಕಂಥದ್ದಿದ್ರೆ ಅದನ್ನು ಕೂಡ ಖಂಡಿತವಾಗಿ ನೋಡೋಣ. ಇಲ್ಲೇನಾಗಿತ್ತು, ಇವರಿಬ್ಬರ ಮಧ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಸಮರನೇ ಆಗೋಗಿತ್ತು, ಈ DGಗೂ ಮತ್ತು DIGಗೂ. ಒಬ್ರ ಮೇಲೆ ಒಬ್ರು ಆರೋಪಗಳು ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ಅವರಿಬ್ಬರ ಮಧ್ಯದಲ್ಲೂ ಕೂಡ ಏನು ಮಾತುಗಳಾಯ್ತು. ಅದರಿಂದ ಎನ್ಕ್ವೈರಿಗೆ ಅಡ್ಡ ಬರ್ತಕ್ಕಂಥದ್ದು ಆಗ್ತಾ ಇದೆ. ಅದರಿಂದ ಅವರಿಬ್ಬರು ಹೊರಗೆ ತೆಗೆದು ಎನ್ಕ್ವೈರಿ ಈಗ ಮಾಡಿಸಿ ಯಾರಾದ್ರೂ ತಪ್ಪು ಮಾಡಿರ್ತಕ್ಕಂಥದ್ದು ಆಗಿದ್ರೆ ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ಳೋ ಅದು ಮುಖ್ಯ ತಾನೇ. ಎಲ್ರೂ ಕೂಡ ಮುಖ್ಯವಾಗಿರ್ತಕ್ಕ ಅಂಶ ಏನಂತ ಹೇಳಿದ್ರೆ ಒಂದು ಪಾರದರ್ಶಕವಾದಂತ ಪಾರದರ್ಶಕವಾಗಿ ತನಿಖೆ ಆಗ್ಲಿ ಅಂತಾನೆ ಕೇಳ್ತಾ ಇರೋದು. ಜೈಲು ಅಧೀಕ್ಷಕರನ್ನು ಹಾಕ್ಬಿಡ್ಬೇಕಾಗಿತ್ತು. ಅವರು ಸತ್ಯನಾರಾಯಣ ಅವರ ಪರವಾಗಿ ಮಾತನಾಡಿದ್ರು ಮಾಧ್ಯಮದ ಮುಂದೆ. ಅದ್ರ ಬಗ್ಗೆನೂ ಯೋಚನೆ ಮಾಡೋಣ. ಸರ್ಕಾರ ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡುತ್ತೆ. ನಾನ್ ಸರ್ಕಾರ ಅಲ್ಲ, ನಾನು ಪಕ್ಷದ ಕಾರ್ಯಾಧ್ಯಕ್ಷ. ಸರ್ಕಾರ ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತದೆ ಮತ್ತು ಅದ್ರ ಅವಶ್ಯಕತೆ ಇದ್ರೆ ಅದನ್ನು ಮಾಡ್ಲಿ. ಯಾರನ್ನು ಕೂಡ ಪ್ರೊಟೆಕ್ಟ್ ಮಾಡಬೇಕು, ರಕ್ಷಣೆ ಮಾಡಬೇಕು, ಅಥವಾ ಇದರಲ್ಲಿ ಯಾರಿಗಾದ್ರೂ ನಾವು ಉದ್ದೇಶನೇ ಇಲ್ಲ. ದಿನೇಶ್ ಸರ್, ಪಕ್ಷ ಎಲ್ಲ ಬಿಡಿ, ಸರ್ಕಾರ ಎಲ್ಲ ಬಿಡಿ, ಒಬ್ಬ ಪ್ರಾಮಾಣಿಕವಾಗಿ ನಾನೊಂದು ಪ್ರಶ್ನೆಯನ್ನ ಕೇಳ್ತೀನಿ ಸರ್. ಒಬ್ಬ ಅಧಿಕಾರಿ ಈ ರೀತಿಯಾಗಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದಾಗ ಈ ರೀತಿ ವರ್ಗಾವಣೆ ಮಾಡಿದ ತಕ್ಷಣನೇ ಅವರ ಮನಸ್ಥಿತಿ ಕುಗ್ಗಿ ಹೋಗಲ್ವಾ ಸರ್? ಇನ್ನೊಬ್ಬ ಬೇರೆ ಅಧಿಕಾರಿನೂ ಈ ರೀತಿ ಧ್ವನಿ ಎತ್ತಕ್ಕೂ ಸಾಧ್ಯ ಆಗೋದಿಲ್ಲ ಅಲ್ವಾ ಸರ್? ನೋಡಿ, ಇಲ್ಲಿ ಆರೋಪ ಪ್ರತ್ಯಾರೋಪ ಮತ್ತು ಮಾಧ್ಯಮಗಳಿಗೆ ಹೋಗಿ ಮಾತನಾಡಿರ್ತಕ್ಕಂಥದ್ದು ಕೂಡ ಆಗಿದೆ. ಮತ್ತು ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಅವ್ರ ಆರೋಪಗಳ ಮೇಲೆ ನಾವು ಸರಿಯಾದ ತನಿಖೆ ಆದ್ರೆ ಅವಾಗ ಅವ್ರಿಗೂ ಕೂಡ ಸಂತೋಷನೇ ಆಗ್ತದೆ. DIG ರೂಪ ಅವ್ರಿಗೆ ಏನಾಗಬೇಕಾಗಿದೆ, ಈಗ ಅವರ ಆರೋಪಗಳ ಮೇಲೆ ಸೂಕ್ತವಾದ ತನಿಖೆಯಾಗಿ ಅವ್ರು ಏನು ಇವತ್ತು ಎವಿಡೆನ್ಸ್ ಕೊಡ್ತಾರೆ. ಈಗ 2 ಕೋಟಿ ರೂಪಾಯಿ ತಗೊಂಡಿದ್ದಾರೆ ಅಂತ ಹೇಳಿ ಸತ್ಯನಾರಾಯಣ ಮೇಲೆ ಹೇಳಿದಾರಲ್ಲ, ಅದಕ್ಕೆ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟು ನಾವು ಸತ್ಯನಾರಾಯಣ ಮೇಲೆ ಕ್ರಮ ತಗೊಂಡಾಗ ಅವಾಗ DIG ರೂಪ ಅವ್ರಿಗೂ ಕೂಡ ಖುಷಿ ಆಗ್ತದೆ, ಸಂತೋಷ ಆಗ್ತದೆ, ಜನರು ಕೂಡ ವಿಶ್ವಾಸ ಬರ್ತದೆ. ಅವರ ಈ ಎಲ್ಲಾ ಸಾಕ್ಷ್ಯಾಧಾರಗಳು ಈಗ ಅವರು ಒದಗಿಸಿ ಕೊಡ್ತಕ್ಕಂಥದ್ದು ಕೂಡ ಈಗ ರೂಪ ಅವ್ರು ಮಾಡ್ಬೇಕಾಗ್ತದೆ. ಅಲಿಗೇಷನ್ ಮಾಡೋದು ಅದನ್ನ ಎವಿಡೆನ್ಸ್ ಕೊಟ್ಟು ಅದನ್ನ ಬೇರೆ ಆಫೀಸರ್ಸ್ ಗಳಿಗೆ ಒಂದು ಬ್ಯಾಡ್ ಮೆಸೇಜ್ ಹೋಗಲ್ವಾ ಸರ್? ಈ ವರ್ಗಾವಣೆ ಆಗುತ್ತೆ, ನಾನೇ ಯಾಕ್ಲಪ್ಪ ಧ್ವನಿ ಎತ್ತಲಿ, ಸುಮ್ನೆ ಯಾರಾದ್ರೂ ಏನಾದ್ರು ದುಡ್ಡು ತಿನ್ಕೊಂಡು ಹೋಗ್ಲಿ ಅಂತ ಹೇಳಿ ಆಫೀಸರ್ಸ್ ಗಳ ಮೈಂಡ್ ಅಲ್ಲಿ ಬರಲ್ವಾ ಸರ್? ಬೇರೆ ಮೆಸೇಜ್ ಹೋಗಲ್ವಾ ಇದು? ನೋಡಿ, ಸರ್ಕಾರ ಏನು ದ್ವೇಷ ಸಾಧಿಸ್ತಕ್ಕಂಥದ್ದು ಮಾಡಕ್ ಹೋಗಿಲ್ಲ. ದಯವಿಟ್ಟು ಅದನ್ನು ಅಲ್ಲ, ನೀವು ಬೇರೆ ಆಫೀಸರ್ ಗಳಿಗೆ ಒಂದು ಮೆಸೇಜ್ ಕೊಡೋದಾದ್ರೆ ಕೇಳ್ತಾ ಇದ್ದೀನಿ ನಾನು. ಈಗ ಎನ್ಕ್ವೈರಿ ನಿಷ್ಪಕ್ಷಪಾತವಾಗಬೇಕು. ಇಬ್ರು ಕೂಡ ಈಗ ಅವ್ರ ಮೇಲೆ ಕೂಡ ಇವರು ಆರೋಪ ಮಾಡಿದ್ದಾರೆ DG ಅವರು. ಸೊ ಒಬ್ಬರನ್ನ ಇಟ್ಕೊಂಡು ಇನ್ನೊಬ್ಬರನ್ನ ಟ್ರಾನ್ಸ್ಫರ್ ಮಾಡೋದು, ಅಥವಾ ಒಬ್ಬರನ್ನ ಈಗ ನಾವು ಸತ್ಯನಾರಾಯಣ ಒಬ್ಬರನ್ನೇ ಟ್ರಾನ್ಸ್ಫರ್ ಮಾಡಿದ್ರೆ ಈ ಪ್ರಕರಣ ಕೇಳ್ತಾ ಇಲ್ಲ ಸರ್. ಈ ರೀತಿಯಾಗಿ ಭ್ರಷ್ಟಾಚಾರದ ಆರೋಪವನ್ನ ಮಾಡುವಂತ ಯಾವುದೇ ಆಫೀಸರ್ಸ್ ಗಳು ಇದ್ರು ಕೂಡ ಅವ್ರಿಗೊಂದು ಇನ್ಮೇಲೆ ಮನಸ್ಥಿತಿ ಕುಗ್ಗಿ ಹೋಗ್ಬಿಡುತ್ತೆ. ನಾನು ಯಾಕೆ ಆರೋಪ ಮಾಡ್ಲಿ, ಬಿಡು, ಏನಾದ್ರು ಆಗೋಗ್ಲಿ ಅಂತ ಹೇಳಿ ಆ ಮನಸ್ಥಿತಿಗೆ ಬಂದು ಬಿಡ್ತಾರ ಅಂತ ಅಷ್ಟೇ. ಇಲ್ಲ, ಅವ್ರಿಗೂ ಕೂಡ ನಾವು ಎಲ್ಲೂ ಕೂಡ ದ್ವೇಷ ಮಾಡ್ತಕ್ಕಂಥದ್ದು ಮಾಡಿಲ್ಲ. ಅವ್ರಿಗೆ ಬಹಳ ಪ್ರಮುಖವಾದಂತ ಒಂದು ಹುದ್ದೆ ಬೆಂಗಳೂರು ನಗರದಲ್ಲೇನೆ ಕೊಟ್ಟಿರ್ತಕ್ಕಂಥದ್ದು. ನಾವೇನು ಅವ್ರಿಗೆ ಎಲ್ಲೋ ಒಂದ್ ಕಡೆ ದೂರ ಕಳಿಸ್ಬಿಟ್ಟು ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶ ಸರ್ಕಾರಕ್ಕಂತೂ ಇಲ್ಲವೇ ಇಲ್ಲ. ಅವರ ಆರೋಪಗಳನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದೀವಿ. DIG ರೂಪ ಏನ್ ಹೇಳಿದರೆ ಸರ್ಕಾರ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ
ಅದ್ರ ಮೇಲೆ ಎನ್ಕ್ವೈರಿ ಕೂಡಲೇ ಮುಖ್ಯಮಂತ್ರಿ ಇದು ಗೊತ್ತಾಗಿದ ತಕ್ಷಣ, ಇದೆಲ್ಲ ಆಗಿದೆ ಅಂತ ಹೇಳಿದ ತಕ್ಷಣ, ಗೊತ್ತಾಗಿದ ತಕ್ಷಣ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ. ಮತ್ತು ಅದಕ್ಕೋಸ್ಕರ ಅದನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಿಗಳನ್ನ ದಿನೇಶ್ ಸರ್, ಅದೊಂದು ಜೈಲು ಅಧೀಕ್ಷಕರದ್ದು ನೋಡ್ಬಿಡಿ ಸರ್ ಏನಾಗುತ್ತೆ ಅಂತ ಹೇಳಿ. ಓಕೆ, ಧನ್ಯವಾದಗಳು ಸರ್ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಕ್ಕೆ. ಈಗ ರೂಪಾ ಅವ್ರನ್ನ ಕರೆಸಿ ಕುಂದಿಸ್ಬೋದಾಗಿತ್ತು ಸಿಎಂ ಅವರು. ಹಿಂದೆ ಅನುಪಮ್ ಶೆಣೈ ಅವ್ರ ಕೇಸ್ ಆಯಿತು. ಅವರು ಅದೇ ರೀತಿ ಭ್ರಷ್ಟಾಚಾರದ ಹಗರಣದ ಬಗ್ಗೆನೇ ವರದಿ ಕೊಟ್ಟಿದ್ರು, ಮೇಲಿನ ಹೈಯರ್ ಅಥಾರಿಟಿ ಕೊಟ್ಟಿದ್ರು, ಮತ್ತು ಹಲವಾರು ಬಾರಿ ಮುಖ್ಯಮಂತ್ರಿಗಳನ್ನ ಸ್ವತಃ ಭೇಟಿ ಆಗಲಿಕ್ಕೆ ಪ್ರಯತ್ನ ಮಾಡಿದರು. ಅವ್ರಿಗೆ ಅಲೋ ಮಾಡಲಿಲ್ಲ. ಇವತ್ತು ಡಿ ರೂಪಾ ಅವರು ಸಹಿತ ಅವರು ಜವಾಬ್ದಾರಿಯನ್ನು ಯಾವ ರೀತಿ ಮಾಡಿದರೋ ಅದನ್ನು ಹೆಚ್ಚಿಗೆ ಡಿಸ್ಕಷನ್ ಮಾಡೋದಿಲ್ಲ. ಆದರೆ ಇವತ್ತು ಜೈಲಿನಲ್ಲಿ ಏನು ಹಗರಣಗಳು ನಡೀತವೆ, ಕಾನೂನು ಬಾಹಿರವಾದಂಥ ಚಟುವಟಿಕೆ ನಡೀತವೆ, VIP ಕೈದಿಗಳಿಗೆ ಏನೋ ಟ್ರೀಟ್ಮೆಂಟ್, ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಇವೆಲ್ಲವನ್ನು ಒಂದು ಅಧಿಕೃತವಾದಂಥ ವರದಿಯನ್ನು ಕೊಟ್ಟಿದ್ದಾರೆ. ಕೊಟ್ಟಾಗ ಅವ್ರನ್ನ ಕರೆಸಿ ಕುಂದಿರಿಸಿ ಆ್ಯಕ್ಚುಲಿ ಏನಾಗಿದೆ ಅನ್ನುವಂಥ ಕೇಳಿಬಿಟ್ಟಿದ್ರೆ ಬಹುಶಃ ಅವಳಿಗೆ ನೆಮ್ಮದಿ ಸಿಗ್ತಿತ್ತು ಮತ್ತು ಸಿದ್ದರಾಮಯ್ಯವ್ರಿಗೆ ನಿಜವಾದಂಥ ವಸ್ತುಸ್ಥಿತಿ ಗುರ್ತಾಗ್ತಿತ್ತು. ಆದರೆ ಇದು ಬಹಿರಂಗ ಆಗಿದೆ, ಮಾಧ್ಯಮದವ್ರು ನೀವು ಹೋಗಿದ್ರಿ ಅನ್ನುವಂಥ ಒಂದೇ ಒಂದು ಕಾರಣದ ಸಲುವಾಗಿ ಈ ರೀತಿ ಅವ್ರನ್ನ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಮಾಡುವಂಥದ್ದು ಇದೆಯಲ್ಲ, ಇದು ಬಹುಶಃ ನನಗನ್ನಿಸೋ ಮಟ್ಟಿಗೆ ಒಂದು ಉತ್ತಮ ಆಡಳಿತದ ವ್ಯವಸ್ಥೆ ಅಲ್ಲ. ಇದು ಹದಗೆಟ್ಟವಾದಂಥ ವ್ಯವಸ್ಥೆ ಏನಿದೆ ಅಲ್ಲ, ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್, ಅದು ಇದು ಒಂದು ಮತ್ತೊಂದು ಕಾರಣ ಆಗ್ತದೆ. ಅವರು ಈ ರೂಪಾ ಅವ್ರನ್ನ ಬೇರೆ ಕಡೆ ಎತ್ತಂಗಡಿ ಮಾಡಿದ್ದು, ಟ್ರಾನ್ಸ್ಫರ್ ಮಾಡಿದ್ದು, ಇದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಹೇಳ್ತೀನಿ. ಎಲ್ಲವನ್ನೂ ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಇದು. ಸಿದ್ದರಾಮಯ್ಯವ್ರಿಗೆ ನಿಜವಾಗಿ ಈ ಹಗರಣಗಳನ್ನ ಬಯಲಿಗೆಳುವಂಥದ್ದಲ್ಲ, ಇದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ನಿಜವಾಗಿ ಅವ್ರಿಗೆ ಧೈರ್ಯ ಇದ್ದಿದ್ರೆ ಅವ್ರನ್ನ ಅಲ್ಲೇ ಮುಂದುವರಿಸಿ ಅವ್ರ ಕಡೆಯಿಂದ ಇನ್ನೂ ಹೆಚ್ಚು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಇನ್ನೂ ಏನೇನು ಹಗರಣ ಇದ್ದಾವೆ ಅನ್ನೋಂಥದ್ದು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕಾಯಿತು, ಅವರಿಗೆ ಜವಾಬ್ದಾರಿ ಕೊಡಬೇಕಾಯಿತು. ಅದು ಬಿಟ್ಟು ಈ ರೀತಿಯಾದಂಥದ್ದು ವರ್ಗಾವಣೆ ಇದೆಯಲ್ಲ, ಇದೊಂದು ಪನಿಷ್ಮೆಂಟು ಪ್ರಾಮಾಣಿಕ ಅಧಿಕಾರಿಗಳಿಗೆ. ಇವತ್ತು ಇಲ್ಲಿ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನೋದು ಇದೊಂದು ಉದಾಹರಣೆ. ಇದರಿಂದ ಇನ್ನೂ ಬಹಳ ಗಂಭೀರವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ರಾಜ್ಯ ಸರ್ಕಾರ ಸತ್ಯಕ್ಕೆ ಕೊಟ್ಟಿರುವಂತಹ ಶಿಕ್ಷೆನ ಇದು ಅಥವಾ ಬಹುಮಾನನ ಅಥವಾ ಆಡಳಿತ ರೀತಿಯಾಗಿ ತೆಗೆದುಕೊಂಡಿರುವಂತಹ ಕ್ರಮನ, ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಮಧ್ಯಾಹ್ನದಿಂದಲೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ವಿ. ಬಹಳಷ್ಟು ರೀತಿಯಾದಂತಹ ಅದಕ್ಕೆ ಪ್ರತಿಕ್ರಿಯೆಗಳು ಬರ್ತಾ ಇತ್ತು. CT ರವಿ ಅವರು ಹೇಳ್ತಾ ಇದ್ರು ಇದಕ್ಕೆ ನ್ಯಾಯಾಂಗ ತನಿಖೆ ಆಗಬೇಕು, ಅಲ್ಲಿಯವರೆಗೂ ಕೂಡ ನಾವು ಬಿಡಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಮಗದೊಂದು ಕಡೆ ನಿವೃತ್ತ ನ್ಯಾಯಮೂರ್ತಿ ಆದಂತಹ ಸಂತೋಷ್ ಹೆಗಡೆ ಸರ್ ಹೇಳ್ತಾ ಇದ್ರು ನ್ಯಾಯಾಂಗ ತನಿಖೆ ಕೂಡ ಆಗ್ಬೇಕು, ಅವರನ್ನ ರಜೆಗೆ ಕಳಿಸಿದ್ರು ಕೂಡ ಒಳ್ಳೆಯದು, ಅಂದ್ರೆ ಮಾತ್ರ ಪ್ರಾಮಾಣಿಕವಾದಂತಹ ತನಿಖೆ ಆಗೋಕ್ ಸಾಧ್ಯ. ಯಾಕಂತಂದ್ರೆ ಅವ್ರು ಎತ್ತಿರುವಂತದ್ದು ಸಣ್ಣ ಪುಟ್ಟದ್ದಲ್ಲ, ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಗಂಭೀರವಾಗಿ ಇದನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಮಗದೊಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಕೂಡ ಬರ್ತಾ ಇದ್ರು, KPCC ಕಾರ್ಯಾಧ್ಯಕ್ಷರು. ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ರು ಆಡಳಿತಾತ್ಮಕವಾಗಿ ತನಿಖೆಗೆ ಸಹಕಾರಿ ಆಗಲಿ ಅನ್ನೋ ದೃಷ್ಟಿಯಿಂದ ಅವರನ್ನ ವರ್ಗಾವಣೆ ಮಾಡಿದ್ದೀವಿ. ಇದರಲ್ಲಿ ಯಾವುದೇ ರೀತಿಯಾಗಿ ಅವರ ಮೇಲೆ ಶಿಕ್ಷೆಯನ್ನ ಕೊಡಬೇಕು ಅಥವಾ ಅವ್ರಿಗೆ ಏನಾದ್ರೂ ಮಾಡಬೇಕು ಅನ್ನೋ ಉದ್ದೇಶ ಸರ್ಕಾರಕ್ಕಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ನಾವು ಕೇಳಿರುವಂತಹ ಒಂದು ಪ್ರಶ್ನೆ, ಜೈಲು ಅಧೀಕ್ಷಕ ಕೃಷ್ಣಕುಮಾರ್ ಅವ್ರನ್ನ ಮಾತ್ರ ಯಾಕೆ ಇಟ್ಕೊಂಡಿದ್ರೆ, ಅವರನ್ನ ಯಾಕೆ ವರ್ಗಾವಣೆ ಮಾಡಿಲ್ಲ ಅಂದಾಗ ಅದು ನನ್ನ ಗಮನಕ್ಕೆ ಬಂದಿದೆ. ನಾವು ಅದನ್ನ ನೋಡ್ತೀವಿ, ನಾನೇ ಎಲ್ಲ ಡಿಸಿಷನ್ ತಗೊಳಕ್ಕಾಗಲ್ಲ, ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತೀವಿ ಅನ್ನೋದನ್ನ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ನೋಡೋಣ ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತೆ, ಏನು ಮಾಡುತ್ತೆ. ಆರೋಪ ಬಂದಿರೋದು ಸಂಪೂರ್ಣವಾಗಿ ಜೈಲಿನ ಮೇಲೆ, DGP ಆಗಿರುವಂತಹ HN ಸತ್ಯನಾರಾಯಣ ಅವರ ಮೇಲೆ. ಹಾಗಿದ್ರೆ ಅಧೀಕ್ಷಕರು ಅದರಲ್ಲಿ ಯಾವುದೇ ರೀತಿ ಶಾಮೀಲು ಆಗಿರೋದಿಲ್ವಾ? ಈ ಪ್ರಶ್ನೆಯು ಇದಕ್ಕೂ ಕೂಡ ಅನುಮಾನ ಹುಟ್ಟುತ್ತೆ. ಜೈಲು ಅಧೀಕ್ಷಕರಿಂದಲೇ ಎಲ್ಲವೂ ಕೂಡ ಗೊತ್ತಾಗಬೇಕು, ಅವರೇ ಎಲ್ಲದಕ್ಕೂ ಕೂಡ ಸಹಿಯನ್ನ ಮಾಡಬೇಕಾಗತ್ತೆ. ಹಾಗಾಗಿ ಅವರನ್ನ ಯಾಕೆ ಇಟ್ಕೊಂಡಿದ್ದೀರಾ? ಸತ್ಯನಾರಾಯಣ ಅವರ ಪರವಾಗಿ ಕೃಷ್ಣಕುಮಾರ್ ಅವರು ಮಾತಾಡಿದ್ರು. ಹಾಗಾಗಿ ಅವರನ್ನ ಇಟ್ಕೊಂಡು ಇವರಿಬ್ಬರನ್ನ ವರ್ಗಾವಣೆ ಮಾಡಿರುವಂತಹ ಉದ್ದೇಶ ಏನು, ಅದರ ಹಿಂದಿರುವಂತಹ ಏನಾದ್ರೂ ಉದ್ದೇಶ ಇದೆಯಾ ಸರ್ಕಾರದ್ದು? ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗತ್ತೆ. ಮಗದೊಂದು ಕಡೆ ತನಿಖೆ ಪ್ರಾಮಾಣಿಕವಾಗಿ ನಡೆಯುತ್ತಾ ಅನ್ನೋ ಅನುಮಾನ ಕೂಡ ಬಹಳಷ್ಟು ಎದ್ದು ಕಾಣ್ತಾ ಇದೆ. ಯಾಕಂತಂದ್ರೆ ಇಬ್ಬರನ್ನ ಮಾತ್ರ ವರ್ಗಾವಣೆ ಮಾಡಿರೋ ಹಿನ್ನೆಲೆಯನ್ನ ಗಮನಿಸ್ತಾ ಇದ್ರೆ. ಆದ್ರೆ ಮಗದೊಂದು ಕಡೆ ಎಲ್ಲಾ ಜೈಲಿನಲ್ಲೂ ಕೂಡ ಇದೇ ರೀತಿಯಾದಂತಹ ಭ್ರಷ್ಟಾಚಾರ ನಡೆಯುತ್ತಾ ಅನ್ನೋ ಅನುಮಾನಗಳು ಕೂಡ ಇತ್ತು. ಅದಕ್ಕೆ ಪಬ್ಲಿಕ್ ಟಿವಿ ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡಿತ್ತು. ಎಲ್ಲಾ ಜೈಲಿನಲ್ಲೂ ಕೂಡ ಇದೇ ರೀತಿಯಾಗಿ ಗಾಂಜಾ ಸಪ್ಲೈ ಕಾಮನ್ ಆಗಿರುತ್ತೆ. ಅದರ ಜೊತೆಗೆ ದುಡ್ಡಿನ ವ್ಯವಹಾರ, ದುಡ್ಡು ಕೊಟ್ಟವರಿಗೆ ಒಂದು ರೀತಿಯಾಗಿ ನೋಡ್ಕೊಳ್ಳೋದು, ದುಡ್ಡು ಇಲ್ಲದೆ ಇರುವಂತವ್ರನ್ನ ಒಂದು ರೀತಿಯಾಗಿ ನೋಡ್ಕೊಳ್ಳೋದು, ಇದೆಲ್ಲವೂ ಕೂಡ ಅಲ್ಲಿ ನಡೆಯುತ್ತೆ ಅನ್ನೋ ರೀತಿಯಾದಂತಹ ಆರೋಪಗಳು ಬಂದಿತ್ತು. ಅದಕ್ಕೆ ಸ್ಪಷ್ಟವಾಗಿ ನಿದರ್ಶನಗಳು ಕೂಡ ಸಿಕ್ಕಿತ್ತು. ಜೊತೆಗೆ ಜೈಲಿನಿಂದ ಹೊರ ಬಂದಿರುವಂತಹ ಬಹಳಷ್ಟು ಕೈದಿಗಳು ಕೂಡ, ಅಂದ್ರೆ ಆರೋಪ ಮುಕ್ತರಾಗಿರುವಂತವ್ರು ಕೂಡ ಹೇಳ್ತಾ ಇದ್ರು, ಹೌದು ಸರ್, ದುಡ್ಡಿದ್ದವರಿಗೆ ಒಂದು ನ್ಯಾಯ, ದುಡ್ಡಿಲ್ಲದೆ ಇರೋರಿಗೆ ಒಂದು ನ್ಯಾಯ, ದುಡ್ಡಿದ್ದವರಿಗೆ ಅಲ್ಲಿ ರಾಜ ರೀತಿಯಲ್ಲಿ ನೋಡ್ಕೊಳ್ತಾರೆ ಅನ್ನೋ ರೀತಿಯಾದಂತಹ ಆರೋಪವನ್ನ ಮಾಡಿದ್ರು. ಹಾಗಾಗಿ ಇದೆಲ್ಲದಕ್ಕೂ ಕೂಡ ತನಿಖೆ ಆಗಬೇಕು, ಅದಕ್ಕೊಂದು ರೀತಿಯಾದಂತಹ ಹೊರದಾಗಿ ಬರಬೇಕು. ಅಲ್ಲಿಯವರೆಗೂ ಕೂಡ ದೊಡ್ಡ ಸಮಸ್ಯೆಯನ್ನ ಇದು ಹುಟ್ಟಿ ಹಾಕತ್ತೆ ಅಂತ ಕಾಣಿಸುತ್ತೆ.
ಎಸ್, ಇದು ಕೇವಲ ಜೈಲಿಗೆ ಸಂಬಂಧಪಟ್ಟಂತಷ್ಟೇ ಅಲ್ಲ, ಮಂಗಳೂರಿನಲ್ಲೂ ಕೂಡ ನಡೆದಿರುವಂತಹ ಗಲಭೆಗೆ ಸಂಬಂಧಪಟ್ಟಂತೆ MN ರೆಡ್ಡಿ ಅವರನ್ನ ಕೂಡ ವರ್ಗಾವಣೆ ಮಾಡಲಾಯಿತು. ಹಾಗಾಗಿ ಅದು ಕೂಡ ಶಿಕ್ಷೆನ ಅಥವಾ ಬಹುಮಾನನ ಗೊತ್ತಿಲ್ಲ. ಆಡಳಿತಾತ್ಮಕವಾಗಿ ಇದನ್ನ ಮಾಮೂಲಿ ಪ್ರಕ್ರಿಯೆಯಲ್ಲಿ ನಾವು ಅವರನ್ನ ವರ್ಗಾವಣೆ ಮಾಡಿದೀವಿ ಅನ್ನೋದನ್ನ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ರು. ಆದ್ರೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಅವ್ರು ಮಾಡಿರುವಂತದ್ದು ತಪ್ಪು, ಅವರಿಗೆ ಕೊಡ್ತಾ ಇರುವಂತದ್ದು ಶಿಕ್ಷೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಪ್ರಾಮಾಣಿಕವಾಗಿರುವಂತಹ ತನಿಖೆ ಹೊರಬರುತ್ತಾ? ಇದೆಲ್ಲದಕ್ಕೂ ಕೂಡ ಉತ್ತರ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಯಾವ ರೀತಿ ತನಿಖೆ ಸಾಗುತ್ತೆ, ಯಾವ ರೀತಿಯಾಗಿ ಇದನ್ನು ಮುಚ್ಚಿ ಹಾಕ್ತಾರೋ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿಯನ್ನ 3 ಗಂಟೆ ನ್ಯೂಸ್ ಅಲ್ಲಿ ನಿಮಗೆ ಕೊಡ್ತೀವಿ. ನಾನು ಹೋಗ್ಬಿಟ್ಟು ಬರ್ತೀನಿ. ಇದು ಇವತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.